ಹರೇ ಶ್ರೀನಿವಾಸ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ. ನಾಳೆ ವಿಶೇಷವಾಗಿ ಶುಕ್ಲ ಅಂಗಾರಕ ಚತುರ್ದಶಿ, ಅನಂತ ಪದ್ಮನಾಭನ ವ್ರತ ಮತ್ತು ಕನ್ಯಾ ಸಂಕ್ರಮಣ. ಸೂರ್ಯ ಸಿಂಹರಾಶಿಯಿಂದ ಕನ್ಯಾ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಈ ಸಂದರ್ಭದಲ್ಲಿ ಸೂರ್ಯಮಂಡಲ ರಂಗೋಲಿಯನ್ನು ಹಾಕ್ಕೊಂಡು ಪೂಜೆಯನ್ನು ಮಾಡಬೇಕು. ದಾನಗಳನ್ನು ಮಾಡಬಹುದು. ಬೆಳಗ್ಗೆ 11:15 ಪ್ರಾರಂಭ ಆಗಿ ಸೂರ್ಯಾಸ್ತದ ತನಕ ಇರುತ್ತೆ. ಈ ಸಂದರ್ಭದಲ್ಲಿ ದಾನ ಜಪ ಇದನ್ನೆಲ್ಲ ಮಾಡ್ಕೊಳ್ಳೋಕ್ಕೆ ಬರುತ್ತೆ. ಇನ್ನು ನಾಳೆ ಅನಂತ ಚತುರ್ದಶಿ. ಈ ವ್ರತ ಎಲ್ಲಿ ಇಲ್ಲದೆ ಇರ್ತಕ್ಕಂಥ ವೈಶಿಷ್ಟ್ಯ ಈ ಹಬ್ಬಕ್ಕೆ. ಭಾದ್ರಪದ ಮಾಸದ ಶುಕ್ಲ ಪಕ್ಷ ಚತುರ್ದಶಿ ಪ್ರತಿಯೊಬ್ಬರು ಕೂಡ ಈ ಪೂಜೆಯನ್ನು ಆಚರಣೆ ಮಾಡ್ತಾರೆ. ಯತಿಗಳು, ಪೀಠಾಧಿಪತಿಗಳು ಕೂಡ ತಪ್ಪದೆ ಈ ಅನಂತ ಚತುರ್ದಶಿ ಆಚರಣೆಯನ್ನು ಮಾಡ್ತಾ ಬಂದಿದ್ದಾರೆ. ಇನ್ನು ಈ ಪೂಜೆಯನ್ನು ಮೊಟ್ಟ ಮೊದಲು ಶುರು ಮಾಡಿದ್ದು ಕೌಂಡಿನ್ಯ ಬ್ರಾಹ್ಮಣ. ಈ ಬ್ರಾಹ್ಮಣನೇ ಪುನರ್ವಸು ನಕ್ಷತ್ರನಾದನು ಅಂತ ಹೇಳಿ ಪುರಾಣದಲ್ಲಿ ಹೇಳ್ತಾರೆ. ಇನ್ನು ಭವಿಷ್ಯ ಪುರಾಣದಲ್ಲಿ ಅನಂತ ಪದ್ಮನಾಭನ ಪೂಜೆಯನ್ನು ಪ್ರತಿ ಮಾಸದಲ್ಲೂ ಮಾಡಬೇಕು. 12 ಮಾಸಗಳಲ್ಲಿ ಆಯಾಯ ನಕ್ಷತ್ರಗಳಲ್ಲಿ ಅನಂತನ ಒಂದೊಂದು ಅವಯವದ ಪೂಜಾ ವಿಧಾನವನ್ನು ಮಾಡಬೇಕು. ಚೈತ್ರಾದಿ ಮಾಸಗಳೆಲ್ಲ ಆಯಾಯ ನಕ್ಷತ್ರಗಳಿಂದ ಪ್ರಸಿದ್ಧಿ ಹೊಂದಿದೆ. ಉದಾಹರಣೆ ಚೈತ್ರ ಮಾಸ, ಚಿತ್ತ ನಕ್ಷತ್ರ ಬಂದಾಗ ಹುಣ್ಣಿಮೆಯಲ್ಲಿ ಚೈತ್ರ ಮಾಸ ಅಂತ ಹೇಳಿ ಕರೀತಾರೆ. ಆ ನಕ್ಷತ್ರದಲ್ಲಿ ಈ ಅನಂತ ಪದ್ಮನಾಭನ ಆ ಒಂದು ಅವಯವವನ್ನು ಪೂಜೆ ಮಾಡಬೇಕು. ವೈಶಾಖ ಮಾಸ, ವಿಶಾಖ ನಕ್ಷತ್ರ ಬಂದಾಗ ಹುಣ್ಣಿಮೆ, ಆ ದಿನ ಅನಂತ ಪದ್ಮನಾಭನ ಒಂದು ಅವಯವವನ್ನು ಪೂಜೆ ಮಾಡಬೇಕು. ಇನ್ನು ಭಾದ್ರಪದ ಮಾಸದಲ್ಲಿ ಉತ್ತರ ಭಾದ್ರ ನಕ್ಷತ್ರ ಇದ್ದಾಗ ಅನಂತ ಪದ್ಮನಾಭನ ಹೃದಯವನ್ನು ಪೂಜೆ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ. ಈಗ ವಿಶೇಷವಾಗಿ ಹೃದಯದಲ್ಲಿ ಭಗವಂತನನ್ನು ನಾವು ಪೂಜೆ ಮಾಡೋದ್ರಿಂದ ಆ ಅನಂತ ಪದ್ಮನಾಭನ ಪೂರ್ಣ ಮುಖ್ಯ ವ್ರತವನ್ನು ಭಾದ್ರಪದ ಮಾಸದಲ್ಲಿ ಕೊಟ್ಟಿರ್ತಾರೆ. ಅದಕ್ಕೆ ಭಾದ್ರಪದ ಮಾಸದಲ್ಲೇ ಈ ವ್ರತ ವಿಶೇಷ ಪ್ರಸಿದ್ಧಿಗೆ ಬಂದಿದೆ. ಆದರೆ 12 ಮಾಸದಲ್ಲೂ ಮಾಡಬೇಕು ಅನ್ನೋ ಉಲ್ಲೇಖ ಭವಿಷ್ಯ ಪುರಾಣದಲ್ಲಿ ಕೊಟ್ಟಿದ್ದಾರೆ. ಇನ್ನು ಈ ಅನಂತ ಪದ್ಮನಾಭ ವ್ರತವನ್ನು ವಿಶೇಷವಾಗಿ ನಾವು ಪ್ರತಿಮೆಯಲ್ಲಿ ಅಥವಾ ಸಾಲಿಗ್ರಾಮದಲ್ಲಿ ಪೂಜೆ ಮಾಡೋದಿಲ್ಲ. ಕಳಶವನ್ನು ಸ್ಥಾಪನೆ ಮಾಡಿ ಕಳಶದ ಮೇಲೆ ದರ್ಬೆಯಿಂದ ರಚಿತವಾದಂತಹ ನಾಗನನ್ನು, ಶೇಷನನ್ನು ಇಟ್ಟು ಪೂಜೆಯನ್ನು ಮಾಡ್ತಾ ಬಂದಿದ್ದಾರೆ. ಮುಷ್ಟಿ ಮಾತ್ರೈಶ್ಚ ದರ್ಬೈಸ್ತು ಫಣಿರಾಜಂಚ ಕಾರಯೇತ್. ಅಂದರೆ ಮುಷ್ಟಿ ದರ್ಬೆಯಿಂದ ಫಣಿರಾಜನನ್ನು ನಿರ್ಮಾಣ ಮಾಡಿ ಅಗ್ರಭಾಗದಲ್ಲಿ 1 ಇಂಚಿನಷ್ಟು ಬಿಟ್ಟು ಗಂಟುಗಳನ್ನು ಹಾಕಬೇಕು. 14 ಜೊತೆ ಸಿದ್ಧವನ್ನು ಮಾಡಿಕೊಳ್ಬೇಕು. 7 ಜೊತೆಗಳನ್ನು ಸೇರಿಸಿ 1 ಗಂಟನ್ನು ಹಾಕಿ ಜಡೆಯನ್ನು ಹೆಣಿಬೇಕು. 7 ಹೆಡೆಗಳ ಶೇಷನ ಪ್ರತಿಮೆಯನ್ನು ನಿರ್ಮಾಣ ಮಾಡಿ ಕಳಶದ ಮೇಲೆ ಪ್ರತ್ಯೇಕವಾಗಿ ಇಡಬೇಕು. ಇನ್ನು ಅನಂತನ ವಸ್ತ್ರ ಸಿಗತ್ತೆ ಗ್ರಂಥಿಗೆ ಅಂಗಡಿಗಳಲ್ಲಿ, ಅದನ್ನು ತರಬೇಕು. ವಸ್ತ್ರಯುಗ್ಮೇನ ವೇಷ್ಟಿತಂ ಅಂತ ಹೇಳಿ ನಾವು ಕಳಶದ ಮೇಲೆ ಆ ವಸ್ತ್ರವನ್ನು ಸ್ಥಾಪನೆ ಮಾಡಬೇಕು. ನಂತರ ದಾರವನ್ನು ರೇಷ್ಮೆಯಲ್ಲಿ ಅಥವಾ ಹಸಿ ದಾರದಲ್ಲಿ ಸ್ವತಃ ಮಾಡಿಕೊಳ್ಬೇಕು. ಅನಂತನನ್ನು ನಾವು ಸ್ಥಾಪನೆ ಮಾಡ್ತಕ್ಕಂಥ ಜಾಗದಲ್ಲಿ ಗೋಮಯದಿಂದ ಸ್ವಚ್ಛ ಮಾಡಿ ಅಷ್ಟದಳ ಪದ್ಮವನ್ನು ಬರಿಬೇಕು. ಇದಕ್ಕೆ ಅನಂತನ ಗಂಟು ಅಂತಲೂ ಅಂತಾರೆ. ನಮ್ಮ ಸಂಸಾರದ ಗಂಟನ್ನು ಬಿಡಿಸ್ಲಿಕ್ಕೆ ನಾವು ಈ ರಂಗೋಲಿಯನ್ನು, ಅಷ್ಟದಳ ಪದ್ಮ ಇರ್ತಕ್ಕಂಥ ರಂಗೋಲಿಯನ್ನು ಹಾಕ್ಕೊಳ್ತೀವಿ. ಮಾವು, ಹಲಸು ಈ ಎಲ್ಲ ಚಿಗುರುಗಳನ್ನು ನಾವು ಕಳಶದಲ್ಲಿ ಇಡಬೇಕು. ಅನಂತನ ದಾರಕ್ಕೆ 14 ಗಂಟೆಗಳನ್ನು ಹಾಕಿರಬೇಕು. ಗೆಜ್ಜೆ ವಸ್ತ್ರ ಕೂಡ 14 ಎಳೆಯನ್ನು ಮಾಡಬೇಕು. ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅಷ್ಟದಳ ಪದ್ಮದ ಮೇಲೆ ಕಳಶವನ್ನು ಇಡೋದಕ್ಕೆ ಒಂದು ಪೀಠವನ್ನು ರಚನೆ ಮಾಡಿಕೊಳ್ಬೇಕು. 14 ಬಗೆಯ ಪುಷ್ಪಗಳನ್ನು, 14 ಬಗೆಯ ಪತ್ರಗಳನ್ನು ಪೂಜೆಗೆ ಇಟ್ಕೊಳ್ಬೇಕು. ನಂತರ ಪುರಿ ಉಂಡೆ, ಪುಳಂಗಾಯಿ ಉಂಡೆ, ಅರಳುಂಡೆ, ಅತಿರಸ, ಕಡುಬು, ಮಿಠಾಯಿ ಮೊದಲಾದ 14 ಭಕ್ಷ್ಯಗಳನ್ನು ಮಾಡಿ ಸಮರ್ಪಣೆ ಮಾಡಬೇಕು. ಬೆಳಗ್ಗೆ ಹಾಸಿಗೆಯಿಂದ ಎದ್ದ ಕೂಡಲೇ ಅನಂತನ ಸ್ಮರಣೆಯನ್ನು ಮಾಡಬೇಕು. ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪಸಂಭವ ತ್ರಾಯಿಮಾಂ ಪುಂಡರೀಕಾಕ್ಷ ಸರ್ವಪಾಪ ಹರೋ ಭವ ಆದ್ಯಮೆ ಸಫಲಂ ಜನ್ಮ ಜೀವಿತಂ ಚ ಸುಜೀವಿತಂ ಯತ್ ತವಾಂಗ್ರ್ಯ ಬ್ಯಯುಗಲೆ ಮನ್ಮೂರ್ಧ ಭ್ರಮರಾಯತೆ. ಯತ್ ತವಾಂಗ್ರ್ಯ ಬ್ಜಯುಗಲೆ ಮನ್ಮೂರ್ಧ ಭ್ರಮರಾಯತೆ ಅಂತ ಹೇಳಿ, ನಾನು ಕಡು ಪಾಪಿ, ಪಾಪಕರವಾದಂತಹ ಕೆಲಸಗಳನ್ನು ಮಾಡಿದ್ದೇನೆ, ನನ್ನ ಬುದ್ಧಿ ಪಾಪದೆಡೆ ಸಾಗುತ್ತಿದೆ, ಪಾಪದಿಂದಲೇ ನನ್ನ ಹುಟ್ಟು, ಓ ಪುಂಡರೀಕಾಕ್ಷನೇ ನನ್ನನ್ನು ಈ ಪಾಪಕೂಪದಿಂದ ಎತ್ತಿ ರಕ್ಷಿಸು, ನನ್ನೆಲ್ಲ ಪಾಪಗಳನ್ನು ಪರಿಹರಿಸು, ನಿನ್ನನ್ನು ಪೂಜಿಸುವ ಪರ್ವಕಾಲ ನನಗೆ ಒದಗಿ ಬಂದಿದೆ, ಇಂದು ನನ್ನ ಜನ್ಮ ಸಫಲವಾಯಿತು, ನನ್ನ ಜೀವನ ಸಾರ್ಥಕವಾಯಿತು, ನಿನ್ನ 2 ಪಾದಪದ್ಮಗಳಲ್ಲಿ ನನ್ನ ತಲೆಯು ದುಂಬಿಯಂತೆ ಮಗ್ನವಾಗಿರಲಿ. ಈ ರೀತಿ ಹೃದಯದಲ್ಲಿ ಧ್ಯಾನ ಮಾಡಿ ಬೆಳಗ್ಗೆ ಎದ್ದೇಳಬೇಕು. ಮಲಗುವಾಗಲೂ ಕೂಡ ಇದನ್ನು ಹೇಳಿ ಮಲಗಬೇಕು.
ನಮ್ಮ ಮನೆಯಲ್ಲಿ ಸಂಪ್ರದಾಯ ಇಲ್ಲ ಅಂತ ಈ ವ್ರತಕ್ಕೆ ಹೇಳೋ ಹಾಗಿಲ್ಲ. ಪ್ರತಿಯೊಬ್ಬರೂ ಈ ವ್ರತವನ್ನು ಮಾಡಲೇಬೇಕು, ಆಚರಣೆ ಮಾಡಲೇಬೇಕು. 14 ವರ್ಷಗಳ ನಂತರ ಉದ್ಯಾಪನೆಯನ್ನು ಮಾಡಬೇಕು. ಈ 14 ದೂರದಲ್ಲಿರ್ತಕ್ಕಂಥ ಗಂಟುಗಳು, ನಾವು ರಂಗೋಲಿ ಹಾಕ್ತಕ್ಕಂಥ ಗಂಟುಗಳು 14 ಲೋಕಗಳ ಸಂಕೇತವಾಗಿದೆ. ಚತುರ್ದಶ ಲೋಕಾಧಿಪತಿಯ ಮಹಿಮೆಯನ್ನು ನಾವು ತಿಳಿಯುತ್ತಾ ಈ ದಾರವನ್ನು ಧಾರಣೆ ಮಾಡಬೇಕು. ರಂಗೋಲಿಯನ್ನು ಕೂಡ ನಾವು ಹಾಕಬೇಕು. ಈ ರೀತಿಯಾಗಿ 14 ಲೋಕಗಳ ಒಡೆಯ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಪ್ರತಿ ಯಾಮಕ್ಕೂ ನಾವು ಸ್ಮರಣೆ ಮಾಡ್ತಾ ಈ ಪೂಜೆ, ದಾರ ಕಟ್ಟೋದು ಇದೆಲ್ಲವನ್ನು ನಾವು ಮಾಡ್ಕೊಳ್ತಾ ಬರಬೇಕು. ಅನಂತನ ಪೂಜೆಯನ್ನು ಮಾಡೋದ್ರಿಂದ ಕಷ್ಟಗಳು ಪರಿಹಾರ ಆಗುತ್ತೆ. ಸಂತಾನ ಇಲ್ಲದವ್ರಿಗೆ ಸಂತಾನ ಆಗತ್ತೆ ಮತ್ತು ಸಂತಾನದಿಂದ ಒಳ್ಳೆ ಸತ್ಸಂತಾನ ಆಗತ್ತೆ. ಅದರಿಂದ ನಮ್ಮ ಅಭಿವೃದ್ಧಿ ಆಗುತ್ತೆ ಮತ್ತು ನಮ್ಮ ಮನೆಯಲ್ಲಿ ನೆಮ್ಮದಿ ಇರುತ್ತೆ. ಈ ದಿನ ವಿಶೇಷವಾಗಿ ಬ್ರಾಹ್ಮಣ ಮುತ್ತೈದೆಯರಿಗೆ ಭೋಜನವನ್ನು ಮಾಡಿಸ್ಬೇಕು. ವಾಯನ ದಾನವನ್ನು ಕೂಡ ಕೊಡಬೇಕು. ಅನಂತ ಪದ್ಮನಾಭನ ಪರಮಾದ್ಭುತ ವೈಭವವನ್ನು ನಾವು ತಿಳ್ಕೊಳ್ಬೇಕು. ಇದನ್ನೆಲ್ಲ ನಾವು ಸ್ಮರಣೆ ಮೂಲಕ ಪೂಜೆಯನ್ನು ಮಾಡಿದ್ರೆ ವಿಶೇಷವಾದಂತಹ ಫಲ ನಮಗೆ ಸಿಗುತ್ತೆ. ಜ್ಞಾನ ಕೂಡ ನಮಗೆ ಅಭಿವೃದ್ಧಿ ಆಗುತ್ತೆ. ಈ ಸಮಗ್ರ ವಿಶ್ವದಲ್ಲಿ ಅನಂತಾನಂತ ಜೀವರಾಶಿಗಳಿದೆ. ಕೋಟ್ಯಾಧಿಕ ದೇವತೆಗಳು, ಋಷಿಮುನಿಗಳು ಮೊದಲಾದ ಸಾಧಕರು ಇದ್ದಾರೆ. ಮುಕ್ತರಾದವರು ಅನಂತ ಸಂಖ್ಯೆಯಲ್ಲಿದ್ದಾರೆ. ಮುಕ್ತರಾಗುವರು ಅನಂತ ಸಂಖ್ಯೆಯಲ್ಲಿದ್ದಾರೆ. ಇನ್ನೂ ವಿಚಾರ ಮಾಡಿದರೆ ಬ್ರಹ್ಮ ಪದವಿಗೆ ಹೋಗುವ ಜೀವಿಗಳು, ರುದ್ರ ಪದವಿಗೆ ಹೋಗುವ ಜೀವಿಗಳು, ಪ್ರತಿಯೊಬ್ಬರೂ ಹೀಗೆ ಎಣಿಸಲಾಗದಷ್ಟು ಅನಂತ ಸಂಖ್ಯೆಯಲ್ಲಿ ಇದ್ದಾರೆ. ಇವರೆಲ್ಲರನ್ನೂ ಮೀರಿಸಿದ ಜ್ಞಾನವೇ ಮೊದಲಾದ ಗುಣಗಳು ಲಕ್ಷ್ಮೀದೇವಿಯಲ್ಲಿದೆ. ಲಕ್ಷ್ಮೀದೇವಿಯ ಗುಣಗಳನ್ನು ಹಾಗೂ ಭೂತ ಭವಿಷ್ಯದ್ ವರ್ತಮಾನದಲ್ಲಿರುವ ಸಮಸ್ತ ಜೀವರಾಶಿಗಳ ಜ್ಞಾನಾದಿ ಗುಣಗಳನ್ನು ಒಂದು ಕಡೆ ಇಟ್ಟು ಮತ್ತೊಂದು ಕಡೆ ಅನಂತನಾಮಕನ ಪರಮಾತ್ಮನ ಗುಣಗಳನ್ನು ಇಟ್ಟರೆ ಅನಂತನಾಮಕನ ಗುಣಗಳ ಮುಂದೆ ಉಳಿದೆಲ್ಲ ಜೀವರ ಗುಣಗಳು ಪ್ರಳಯ ಕಾಲದ ಸಮುದ್ರದ ಮುಂದೆ ಬಿಂದು ಮಾತ್ರದ ನೀರಿನಷ್ಟು ಕೂಡ ಆಗೋದಿಲ್ಲ. ಅದರಿಂದ ಅನಂತ ಪದ್ಮನಾಭನ ಗುಣಗಳು ಎಷ್ಟು ವಿಸ್ತಾರ ಅನ್ನೋದನ್ನು ನಾವು ಅರ್ಥಕೊಳ್ಬೇಕು. ಮತ್ತು ಈ ಪ್ರಳಯ ಸಮುದ್ರಕ್ಕೂ ಮೀರಿದ ಅನಂತ ಗುಣಗಳನ್ನು ಹೊಂದಿದ ಈ ಅನಂತನ ಒಂದು ಗುಣವನ್ನು ತೆಗೆದುಕೊಂಡು ಅದನ್ನು ಅನಂತ ಕೋಟಿ ವಿಭಾಗ ಮಾಡಿದಾಗ ಯಾವ ಒಂದು ಭಾಗವು ಉಳಿಯುತ್ತೋ ಅಷ್ಟು ಸಣ್ಣ ಗುಣವನ್ನು ಕೂಡ ಪೂರ್ಣವಾಗಿ ತಿಳಿಯಲು ಭೂತ ಭವಿಷ್ಯದ ವರ್ತಮಾನದ ಸಮಸ್ತ ಜೀವರಾಶಿಗಳಿಗಾಗಲಿ ಲಕ್ಷ್ಮೀದೇವಿಗಾಗಲಿ ಸಾಧ್ಯವಾಗೋದಿಲ್ಲ. ಸಮಸ್ತವಾದ ವಿಶ್ವವು 50 ಕೋಟಿ ವಿಸ್ತಾರವಾಗಿದೆ. ಇದರ ಹೊರಗೆ ಕೋಟಿ ಕೋಟಿ ಯೋಜನ ವಿಸ್ತಾರವಾದ ಮಹದಾದಿ ತತ್ವಗಳಿವೆ. ಇವೆಲ್ಲವನ್ನ ಸೇರಿಸಿ ಆ ಅನಂತನ ಮುಂದಿಟ್ಟರೆ ಅವನ ರೋಮದಲ್ಲಿ ಸೇರುವ ಒಂದು ಧೂಳಿನ ಕಣಕ್ಕೂ ಸಮನ ಆಗುವುದಿಲ್ಲ. ಅರ್ಥಾತ್ ಅವನ ನಿಜವಾದ ರೂಪ ಎಷ್ಟು ಬೃಹತ್ ಗಾತ್ರದಲ್ಲಿದೆ ಅನ್ನೋದನ್ನು ಊಹಿಸ್ಲಿಕ್ಕೂ ನಮಗೆ ಸಾಧ್ಯ ಇಲ್ಲ. ಕುದುರೆಯ ಬಾಲದ ತುದಿಯ 1,000ದ 1 ಸೂಕ್ಷ್ಮ ಪ್ರತಿಯೊಬ್ಬರ ಜೀವ ಸ್ವರೂಪವಾಗಿದೆ. ಅಂದರೆ ಕುದುರೆಯ ಬಾಲದ ತುದಿ 1,000 ನಾವು ಅದನ್ನು ತುಂಡು ಮಾಡಿದ್ರೆ ಅಷ್ಟು ಸೂಕ್ಷ್ಮ ನಮ್ಮ ಜೀವ ಸ್ವರೂಪ, ನಮ್ಮ ದೇಹದಲ್ಲಿರ್ತಕ್ಕಂಥ ಜೀವ ಸ್ವರೂಪ ಅಷ್ಟು ಸೂಕ್ಷ್ಮದ್ದು. ಈ ಜೀವ ಸ್ವರೂಪ ಅತ್ಯಂತ ತುಂಬ ಚಿಕ್ಕದಾಗಿದೆ. ಇದನ್ನು ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಈ ಮೇಲೆ ಹೇಳಿದಂತಹ ಮಹಿತೋಮಹಿಯಾದಂತಹ ಅನಂತನು ಅಣುರೂಪವನ್ನು ತೆಗೆದುಕೊಂಡಾಗ ಈ ಜೀವ ಸ್ವರೂಪವು ಅವನ ಮುಂದೆ ಅತ್ಯಂತ ಹಿರಿದಾಗಿ ಕಾಣಿಸುತ್ತೆ. ಅಷ್ಟು ಅಣುರೂಪವನ್ನು ಕೂಡ ತೆಗೆದುಕೊಳ್ಳಲು ಸಮರ್ಥನಾಗಿದ್ದಾನೆ ಭಗವಂತ. ಅಂದರೆ ಅಷ್ಟು ದೊಡ್ಡದಾಗಿದ್ದರೂ ಕೂಡ ಅಷ್ಟು ಅಣುರೂಪವನ್ನು ಕೂಡ ಅವನು ಧರಿಸ್ತಾನೆ. ಮಹಿತೋಮಹೀಯನಾದ ಅಣೋರಣೀಯನಾದ ಇಂಥ ಅನಂತನನ್ನು ಕೊಂಡಾಡುವುದೇ ನಮ್ಮ ಸುಕೃತ. ಅನಂತ ಜೀವರಾಶಿಗಳಲ್ಲಿ ಕೆಲಸಕ್ಕೆ ಬಾರದ ಅನಂತ ತಪ್ಪುಗಳನ್ನೇ ಮಾಡುತ್ತಾ ಕಾಲ ಕಳೆಯುತ್ತಿರುವ ಈ ಜೀವಿಯನ್ನು ಮೇಲಕ್ಕೆತ್ತಿ ಪೂರ್ಣಾನುಗ್ರಹವನ್ನು ಮಾಡಿ ಸ್ನೇಹಿತನಾಗಿ ತಾಯಿ ತಂದೆಯಾಗಿ ನಮ್ಮ ಸರ್ವಸ್ವವಾಗಿ ರಕ್ಷಿಸುವ ಈ ಅನಂತನ ಕೃಪೆಗೆ ನಾವು ಆಗಿರುವುದೇ ಈ ಜನ್ಮದ ಸಾರ್ಥಕ್ಯ. ಅನಂತನಾಮಕನಾದ ಪದ್ಮನಾಭನ ಇಂತಹ ವೈಭವವನ್ನು ಚಿಂತನೆ ಮಾಡ್ತಾ ಅನಂತ ಚತುರ್ದಶಿಯ ಪರ್ವಕಾಲದಲ್ಲಿ ಭಕ್ತಿಯಿಂದ ನಾವು ತುಳಸಿ ದಳವನ್ನು ಭಗವಂತನಿಗೆ ಸಮರ್ಪಣೆ ಮಾಡೋಣ. ಇನ್ನು ಭವಿಷ್ಯ ಪುರಾಣದ ಪ್ರಕಾರ ಕಾರ್ತಿವೀರ್ಯಾರ್ಜುನ ಅನಂತದ ವ್ರತದ ಆಚರಣೆಯಿಂದ ಜನಿಸಿದ ಮಹಾಪುರುಷ. ಇವನ ಸ್ಮರಣೆ ಮಾಡೋದ್ರಿಂದಲೇ ನಮ್ಮೆಲ್ಲ ಆಪತ್ತುಗಳು ಪರಿಹಾರ ಆಗುತ್ತೆ. ಕಳೆದುಕೊಂಡ ಸಂಪತ್ತು ಪುನಃ ಸಿಗುತ್ತೆ. ಸಜ್ಜನರು ನಮ್ಮ ಮೇಲೆ ಅನುರಾಗವನ್ನು ಹೊಂದ್ತಾರೆ. ಮನೆಯಿಂದ ಹೊರಟು ಹೋದಂತಹ ಸಂಪತ್ತು ನಮಗೆ ವಾಪಸ್ ಸಿಗುತ್ತೆ. ಕ್ಷೇಮ, ಆರೋಗ್ಯ ಎಲ್ಲವೂ ನಮಗೆ ಸಿಗುತ್ತೆ. ಇಷ್ಟಾರ್ಥಗಳೆಲ್ಲವೂ ನಮಗೆ ಸಿಗುತ್ತೆ. ದುಃಖ ನಾಶ ಆಗುತ್ತೆ. ಈ ಸ್ತೋತ್ರವನ್ನು ಹೇಳಿದ್ರೆ ನಮಗೆ ಎಷ್ಟು ಲಾಭಗಳು ಆಗುತ್ತೆ. ನಾವು ಕಳ್ಕೊಂಡಿದ್ದೆಲ್ಲ ನಮಗೆ ಸಿಗತ್ತೆ. ಅನಂತ ಪದ್ಮನಾಭನ ವ್ರತಕಥೆ. ಹಿಂದೆ ಧರ್ಮರಾಜ ಜರಾಸಂಧನನ್ನು ಕೊಲ್ಲಲಿಕ್ಕೋಸ್ಕರ ರಾಜಸೂಯ ಯಾಗವನ್ನು ಮಾಡಬೇಕು ಅಂತ ಹೇಳಿ ಒಂದು ಯಜ್ಞಶಾಲೆಯನ್ನು ನಿರ್ಮಾಣ ಮಾಡ್ತಾನೆ.
ಕೃಷ್ಣನ ಅಧ್ಯಕ್ಷತೆಯಲ್ಲಿ ಆ ಯಜ್ಞಶಾಲೆ ಅನೇಕ ರತ್ನಗಳಿಂದ ಅಲಂಕರಿಸಲ್ಪಟ್ಟಿರುತ್ತೆ. ದುರ್ಯೋಧನ ಕೂಡ ಅಲ್ಲಿಗೆ ಬರ್ತಾನೆ. ಅವನು ಅದನ್ನು ರತ್ನಗಳ ಕಾಂತಿಯಿಂದ ತೋರ್ತಿರ್ತಕ್ಕಂಥ ಪ್ರಾಂಗಣವನ್ನು ನೋಡಿ ಮೊದಲು ನೀರೆಂದು ಭ್ರಮಿಸಿ ತನ್ನ ಬಟ್ಟೆಗಳನ್ನು ಮೇಲೆ ಕೆತ್ಕೊಳ್ತಾನೆ. ಆದರೆ ಅದು ನೀರಿಂದ ಆಗಿರೋದಿಲ್ಲ. ಮುಂದೆ ಇನ್ನೂ ಒಂದು ರೀತಿ ಅದೇ ನೋಡ್ತಾನೆ, ಅದು ನೀರಲ್ಲ ಅಂತ ಹೇಳಿ ಕಾಲಿಡ್ತಾನೆ. ಇಟ್ಟು ಅದರಲ್ಲಿ ಬಿದ್ದಾಗ ಅಲ್ಲಿ ಇರ್ತಕ್ಕಂಥ ಎಲ್ಲ ರಾಜರು, ಋಷಿಗಳು, ತಪೋಧನರು, ದ್ರೌಪದಿ ಎಲ್ಲರೂ ನಗ್ತಾರೆ. ಇದರಿಂದ ಮಹಾರಾಜನಿಗೆ ಅವಮಾನ ಆಗುತ್ತೆ. ದುರ್ಯೋಧನನಿಗೆ ಎಲ್ಲರೂ ತನ್ನ ದುಸ್ಥಿತಿಯನ್ನು ನೋಡಿ ನಕ್ಕಿದ್ದನ್ನು ಕಂಡು ಸಿಟ್ಟು ಮಾಡ್ತಾನೆ. ಆಗ ಮಾಮನಾದಂತಹ ಶಕುನಿ ಜೊತೆ ತನ್ನ ರಾಜ್ಯಕ್ಕೆ ಹಿಂದಿರುಗಿಸಿ ಮಾತನ್ನು ಆಡ್ತಾನೆ. ಆಗ ಶಕುನಿ ಹೇಳ್ತಾನೆ, ಸಮಾಧಾನವನ್ನು ಮಾಡ್ಕೊ, ಮರಗಬೇಡ, ಕೋಪವನ್ನು ತ್ಯಾಗ ಮಾಡು, ಮುಂದೆ ನಾವು ಏನು ಮಾಡಬೇಕೋ ಅದನ್ನು ಯೋಚನೆ ಮಾಡೋಣ, ಪಗಡೆ ಆಟವನ್ನು ನಾವು ಆಡೋಣ. ದುರ್ಯೋಧನ, ಶಕುನಿ ಇವರೆಲ್ಲ ಸೇರಿ ಇದನ್ನು ಸಮಾಲೋಚನೆ ಮಾಡ್ತಿದ್ದಾರೆ. ಧರ್ಮರಾಜನನ್ನು ಕರೆದು ಪಗಡೆ ಆಡಿಸಿ ಅವರನ್ನು ಸೋಲಿಸಿ ರಾಜ್ಯವನ್ನು ಕಿತ್ಕೊಂಡು ಅವರನ್ನು ರಾಜ್ಯಭ್ರಷ್ಟರನ್ನಾಗಿ ಮಾಡೋಣ ಅಂತ ಹೇಳಿ ಈ ರೀತಿ ಅವರು ತಮ್ಮ ಆಲೋಚನೆಯಂತೆ ಪಾಂಡವರನ್ನು ಸೋಲಿಸಿ ಅವರನ್ನು ವನವಾಸಕ್ಕೆ ಕಾಡಿಗೆ ಕಳಿಸ್ತಾರೆ. ಇಲ್ಲಿ ಕಾಡಿನಲ್ಲಿ ಇರ್ತಕ್ಕಂಥ ಧರ್ಮರಾಜರು, ತಮ್ಮಂದಿರು, ಇವರ ಜೊತೆ ದ್ರೌಪದಿ ಇವರನ್ನೆಲ್ಲ ನೋಡಲಿಕ್ಕೆ ಕೃಷ್ಣ ಬರ್ತಾನೆ. ಆಗ ಯುಧಿಷ್ಠಿರ ಕೃಷ್ಣನನ್ನು ಪ್ರಶ್ನೆ ಮಾಡ್ತಾನೆ, ತಮ್ಮಂದಿರಿಂದ ಸಹಿತನಾದಂತಹ ನಾನು ಇಲ್ಲಿ ತುಂಬ ದುಃಖಿತನಾಗಿದ್ದೇನೆ. ಈ ದುಃಖ ಸಮುದ್ರದಿಂದ ನನ್ನನ್ನು ಪಾರು ಮಾಡು. ಯಾರನ್ನು ಪೂಜೆ ಮಾಡೋದ್ರಿಂದ ಪುನಃ ನಾನು ರಾಜ್ಯವನ್ನು ಪಡಿತೀನಿ ಅನ್ನೋದನ್ನು ತಿಳಿಸು. ಇದಕ್ಕಾಗಿ ಯಾವ ವ್ರತವನ್ನು ಮಾಡಬೇಕು ಅನ್ನೋದನ್ನು ತಿಳಿಸು. ನಿನ್ನ ಅನುಗ್ರಹದಿಂದಲೇ ನಮಗೆ ಹಿತವಾಗಲು ಸಾಧ್ಯ ಅಂತ ಹೇಳಿ ಯುಧಿಷ್ಠಿರ ಕೃಷ್ಣನನ್ನು ಕೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಧರ್ಮರಾಜ, ಒಂದು ಅನಂತರ್ವತ ಅಂತ ಹೇಳಿ ಇದೆ. ಇದು ಎಲ್ಲರ ಪಾಪಗಳನ್ನು ಪರಿಹಾರ ಮಾಡುತ್ತೆ, ಅತ್ಯಂತ ಶುಭಕರವಾಗಿದೆ, ಎಲ್ಲರ ಅಭೀಷ್ಟಗಳನ್ನು ಕೂಡ ಈಡೇರಿಸುತ್ತೆ. ಪುರುಷರಿಗೆ ಹಾಗೂ ಸ್ತ್ರೀಯರಿಗೆ ಇದು ಸಿದ್ಧಿಪ್ರದವಾಗಿದೆ. ಈ ವ್ರತವನ್ನು ಭಾದ್ರಪದ ಮಾಸದ ಶುಕ್ಲ ಪಕ್ಷದಲ್ಲಿ ಬರ್ತಕ್ಕಂಥ ಚತುರ್ದಶಿಯ ದಿವಸ ಆಚರಣೆ ಮಾಡಬೇಕು. ಯಾರು ಇದನ್ನು ಆಚರಣೆ ಮಾಡ್ತಾರೆ ಅವರ ಪಾಪಗಳೆಲ್ಲ ಪರಿಹಾರ ಆಗತ್ತೆ. ಆಗ ಯುಧಿಷ್ಠಿರ ಪ್ರಶ್ನೆ ಮಾಡ್ತಾನೆ, ಕೃಷ್ಣ, ನೀನು ಹೇಳ್ತಾ ಇರ್ತಕ್ಕಂಥ ಅನಂತ ಯಾರು? ಶೇಷನ, ನಾಗನ, ತಕ್ಷಕನ, ಅಥವಾ ಪರಮಾತ್ಮನೇ ಅನಂತ ಅಂತ ಹೇಳಿ ಕರೆಸ್ಕೊಳ್ತಾನ, ಅಥವಾ ಚತುರ್ಮುಖ ಬ್ರಹ್ಮನ, ಯಾರೆಂಬುದನ್ನು ನನಗೆ ತಿಳಿಸು ಅಂತ ಕೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಅನಂತ ಎಂಬುದು ನನ್ನದೇ ಒಂದು ರೂಪ. ಕಾಲಚಕ್ರಕ್ಕೆ ನಿಯಾಮಕರಾದಂತಹ ಆದಿತ್ಯಾದಿ ಗ್ರಹಗಳಿಗೆ ಅಂತರ್ಯಾಮಿಯಾದ ಕಾಲನೇ ಅನಂತ ಎಂಬುದಾಗಿ ಕರೆಸ್ಕೊಳ್ತಾನೆ. ಕಲಾ, ಕಾಷ್ಟ, ಮುಹೂರ್ತ, ಹಗಲು, ರಾತ್ರಿ ಮೊದಲಾದ ಕಾಲವೇ ಶರೀರವುಳ್ಳವನಾಗಿ ಇರ್ತಕ್ಕಂಥವನು. ಪಕ್ಷ, ಮಾಸ, ಋತು, ವರ್ಷ, ಯುಗ ಮೊದಲಾದ ಸಮಯಗಳ ವ್ಯವಸ್ಥೆಯು ಇವನಿಂದಲೇ ನಡೆಯುತ್ತೆ. ಈ ಕಾಲಪುರುಷನೇ ಅನಂತ, ಅನಂತನೇ ನಾನು ಕೃಷ್ಣನಾಗಿ ಅವತಾರ ಮಾಡಿ ಭೂಭಾರಭೂತರಾದಂತಹ ದೈತ್ಯರನ್ನು ಸಂಹಾರ ಮಾಡಲಿಕ್ಕೋಸ್ಕರ ನಾನು ಭೂಮಿಗೆ ಅವತಾರವಾಗಿ ಬಂದಿದ್ದೇನೆ. ದಾನವರ ನಾಶಕ್ಕೋಸ್ಕರ ವಸುದೇವ ಕುಲದಲ್ಲಿ ಉದ್ಭವಿಸಿದ ನಾನು ಅನಂತನಾಗಿದ್ದೇನೆ. ಸಜ್ಜನರ ಪಾಲನೆಯೇ ನನ್ನ ಮುಖ್ಯ ಉದ್ದೇಶವಾಗಿದೆ. ನಾನು ಆದಿ ಮತ್ತು ಅಂತ್ಯಗಳಿಲ್ಲದವನು. ಎಲ್ಲರ ಪಾಪವನ್ನು ಕರ್ಷಣೆ ಮಾಡುವುದರಿಂದ ನನ್ನನ್ನು ಕೃಷ್ಣ ಅಂತ ಹೇಳಿ ಕರೀತಾರೆ. ಎಲ್ಲೆಡೆಯೂ ವ್ಯಾಪಿಸಿರುವುದರಿಂದ ವಿಷ್ಣು ಅಂತ ಕರೆಸ್ಕೊಳ್ತೀನಿ. ದೋಷವನ್ನು ಪರಿಹಾರ ಮಾಡೋದ್ರಿಂದ ಹರಿ ಅಂತ ಹೇಳಿ ನಾನು ಕರೆಸ್ಕೊಳ್ತೀನಿ. ಮಂಗಳ ಸ್ವರೂಪನಾಗಿರೋದ್ರಿಂದ ಶಿವ ಅಂತ ಹೇಳಿ ಕರೆಸ್ಕೊಳ್ತೀನಿ. ವಿಕುಂಠಾದೇವಿಯಲ್ಲಿ ಅವತರಿಸಿ ವೈಕುಂಠ ಅಂತ ಹೇಳಿ ಅನಿಸ್ಕೊಳ್ತೀನಿ. ಸೂರ್ಯನಲ್ಲಿ ಜಗತ್ತಿಗೆ ಪ್ರಕಾಶವನ್ನು ಕೊಡುವುದರಿಂದ ಭಾಸ್ಕರ ಅಂತ ಹೇಳಿ ನನ್ನನ್ನು ಕರೀತಾರೆ. ಚಂದ್ರನಲ್ಲಿದ್ದು ಸಜ್ಜನರನ್ನು ತೃಪ್ತಿಪಡಿಸ್ತೇನೆ, ಆದ್ದರಿಂದ ಚಂದ್ರ ಅಂತ ಹೇಳಿ ಕರೀತಾರೆ. ಎಲ್ಲರಲ್ಲೂ ಎಲ್ಲ ಕಡೆಯಲ್ಲೂ ನಾನು ವ್ಯಾಪಿಸಿದ್ದೇನೆ. ಇದನ್ನು ಅರ್ಥ ಮಾಡಿಸುವುದಕ್ಕಾಗಿಯೇ ಅರ್ಜುನನಿಗೆ ಯುದ್ಧ ಸಂದರ್ಭದಲ್ಲಿ ವಿಶ್ವರೂಪವನ್ನು ತೋರಿಸಿಕೊಡ್ತಾ ಇದ್ದೇನೆ. ಮತ್ತು ಈ ಹಿಂದೆಯೇ ಯೋಗಿಗಳಿಂದ ಧ್ಯೇಯವಾದ ಅನುತ್ತಮವಾದಂತಹ ವಿಶ್ವರೂಪವನ್ನು ನಾನು ತೋರಿಸಿದ್ದೀನಿ. ಈ ರೂಪವು ಅನಂತವಾಗಿದೆ. 14 ಇಂದ್ರರೂ ಕೂಡ ಈ ವಿಶ್ವರೂಪದಲ್ಲೇ ನೆಲೆಗೊಂಡಿದ್ದಾರೆ. ಅಷ್ಟೇ ಅಲ್ಲದೆ 8 ವಸುಗಳು, 12 ಏಕಾದಶ ರುದ್ರರು, 7 ಋಷಿಗಳು, ಸಮುದ್ರಗಳು, ಪರ್ವತಗಳು, ನದಿಗಳು, ವೃಕ್ಷಗಳು, ನಕ್ಷತ್ರಗಳು, ದಿಕ್ಕುಗಳು, ಭೂಮಿ, ಪಾತಾಳ, ಭೂವಹ ಮೊದಲಾದ 14 ಲೋಕಗಳು ಎಲ್ಲವೂ ನನ್ನ ವಿಶ್ವರೂಪದಲ್ಲೇ ಅಡಗಿದೆ. ಇಂಥ ವಿಶ್ವರೂಪಿಯಾದ ಅನಂತನು ನಿಶ್ಚಯವಾಗಿ ನಾನೇ ಆಗಿದ್ದೇನೆ. ಈ ವಿಷಯದಲ್ಲಿ ಯಾವುದೇ ಸಂಶಯವನ್ನು ನೀನು ಮಾಡಬೇಡ ಅಂತ ಹೇಳಿದಾಗ ಯುಧಿಷ್ಠಿರ ಹೇಳ್ತಾನೆ, ಜ್ಞಾನಿಗಳಲ್ಲಿ ಸರ್ವೋತ್ತಮನಾದ ಶ್ರೀಕೃಷ್ಣನೇ, ಅನಂತರ್ವ್ರತದ ಮಹಿಮೆಯನ್ನು, ಅದರ ವಿಧಿಯನ್ನು ನನಗೆ ತಿಳಿಸು. ಈ ವ್ರತವನ್ನು ಆಚರಿಸುವುದರಿಂದ ಎಷ್ಟು ಪುಣ್ಯ ಬರುತ್ತೆ, ಯಾವ ಫಲ ದೊರಕುತ್ತೆ, ಯಾವ ದಾನವನ್ನು ಮಾಡಬೇಕು, ಯಾರನ್ನು ಪೂಜೆ ಮಾಡಬೇಕು,
ಮೊಟ್ಟ ಮೊದಲು ಈ ವ್ರತವನ್ನು ಆಚರಿಸಿದವರು ಯಾರು, ಮನುಷ್ಯ ಲೋಕದಲ್ಲಿ ಇದನ್ನು ಬೆಳಕಿಗೆ ತಂದವರು ಯಾರು, ಅನಂತ ವ್ರತದ ಸಮಗ್ರ ಇತಿಹಾಸವನ್ನು ವಿಸ್ತಾರವಾಗಿ ನನಗೆ ತಿಳಿಸು ಅಂತ ಹೇಳಿ ಕೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಹಿಂದೆ ಕೃತಯುಗದಲ್ಲಿ ಸುಮಂತು ಅಂತ ಹೇಳಿ ಒಬ್ಬ ಬ್ರಾಹ್ಮಣ ಇರ್ತಾನೆ. ವಸಿಷ್ಠ ಗೋತ್ರದಲ್ಲಿ ಹುಟ್ಟಿದ ಅತ್ಯಂತ ಸುಂದರಿಯಾದ ಭೃಗುವಿನ ಮಗಳನ್ನು ಅವನು ಮದುವೆ ಆಗ್ತಾನೆ. ಅವಳ ಹೆಸರು ದೀಕ್ಷಾ ಅಂತ ಹೇಳಿ. ವೇದದಲ್ಲಿ ಹೇಳಿದಂತೆ ವಿಧಿ ಪ್ರಕಾರವಾಗಿ ಮದುವೆ ಆಗ್ತಾನೆ. ಕೆಲವು ಕಾಲ ಕಳೆದ ಮೇಲೆ ಅವಳಲ್ಲಿ ಅನಂತವಾದ ಲಕ್ಷಣವನ್ನು ಹೊಂದಿದ ಹೆಣ್ಣು ಮಗುವೊಂದು ಹುಟ್ಟುತ್ತೆ. ಆ ಹೆಣ್ಣು ಮಗುವಿಗೆ ಶೀಲಾ ಅಂತ ಹೇಳಿ ಹೆಸರಿಡ್ತಾರೆ. ಹೆಸರಿಗೆ ತಕ್ಕಂತೆ ಅತ್ಯಂತ ಶೀಲವಂತಳಾಗಿರ್ತಾಳೆ. ತಂದೆಯ ಮನೆಯಲ್ಲಿ ಅವಳು ಬೆಳೀತಾಳೆ. ಅವಳ ತಾಯಿಗೆ ಒಮ್ಮೆ ವಿಪರೀತವಾಗಿ ಜ್ವರ ಬಂದು ಮೃತಳಾಗ್ತಾಳೆ. ತನ್ನ ಪಾತಿವ್ರತ್ಯದಿಂದ ಸ್ವರ್ಗವನ್ನು ಕೂಡ ಅವಳು ಸೇರ್ತಾಳೆ. ಅವಳ ಪತಿಯಿಂದ ಸುಮಂತು ಎಂಬ ಮತ್ತೊಬ್ಬ ಬ್ರಾಹ್ಮಣನ ಮಗಳನ್ನು ವಿವಾಹ ಆಗ್ತಾನೆ. ಅವಳ ಹೆಸರು ಕರ್ಕಶ ಅಂತ ಹೇಳಿ. ಇವಳು ಬ್ರಾಹ್ಮಣನ ಮಗಳಾಗಿದ್ದರೂ ಹೆಸರಿಗೆ ತಕ್ಕಂತೆ ದುಷ್ಟವಾದ ಶೀಲವುಳ್ಳವಳಾಗಿರ್ತಾಳೆ. ಅತ್ಯಂತ ಕ್ರೂರಿಯಾಗಿರ್ತಾಳೆ. ತುಂಬ ಕೋಪ ಬರ್ತಾ ಇರುತ್ತೆ ಅವಳಿಗೆ. ಪ್ರತಿಯೊಂದಕ್ಕೂ ಜಗಳವನ್ನು ಆಡ್ತಿರ್ತಾಳೆ. ಶೀಲಾ ಎಂಬ ಮಗಳು ತಂದೆಯ ಮನೆಯಲ್ಲಿ ಬೆಳೀತಿರ್ತಾಳೆ. ಸ್ತ್ರೀಯರಿಗೆ ಸಹಜವಾಗಿರಬೇಕಾದಂತಹ ಎಲ್ಲ ಸ್ವಭಾವಗಳು, ಗುಣಗಳು ಇವಳಲ್ಲಿ ಹೇರಳವಾಗಿರುತ್ತೆ. ಗೋಡೆ, ಕಂಬ, ಹೊರಬಾಗಿಲು, ಹೊಸ್ತಿಲು, ತೋರಣ ಮುಂತಾದ ಸ್ಥಳಗಳಲ್ಲಿ ಕಪ್ಪು, ಹಳದಿ, ಬಿಳಿ, ನೀಲಿ ಮುಂತಾದ ಬಣ್ಣಗಳಿಂದ ಚಿತ್ರವನ್ನು ಬರೀತಿರ್ತಾಳೆ. ಸ್ವಸ್ತಿಕ, ಶಂಖ, ಪದ್ಮ ಮೊದಲಾದ ರಂಗವಲ್ಲಿಗಳನ್ನು ಬರೆದು ಮನೆಯನ್ನು ಸಿಂಗರಿಸ್ತಿರ್ತಾಳೆ. ಸ್ವಲ್ಪ ಕಾಲದಲ್ಲೇ ಇವಳು ಕೌಮಾರಾವಸ್ಥೆಯನ್ನು ಹೊಂದುತ್ತಾಳೆ. ತಂದೆಯ ಮನೆಯಲ್ಲಿ ಅತ್ಯಂತ ಮಂಗಳರೂಪಿಯಾಗಿ ಯೌವನವನ್ನು ಪ್ರವೇಶ ಮಾಡ್ತಾಳೆ. ಶೀಲೆ ಯಾವಾಗ ಯೌವನವನ್ನು ಹೊಂದುತ್ತಾಳೋ ಆಗ ಆ ಯೌವನದ ಚಿಹ್ನೆಗಳನ್ನು ಗಮನಿಸಿದ ಅವಳ ತಂದೆ ಇವಳಿಗೆ ಅನುಕೂಲವಾದ ವರನನ್ನು ಹುಡುಕಬೇಕು ಅಂತ ಹೇಳಿ ಆಲೋಚನೆ ಮಾಡ್ತಾನೆ. ತನ್ನ ಮಗಳನ್ನು ಯಾರಿಗೆ ಕೊಡಬೇಕು ಅನ್ನೋ ಚಿಂತೆಯಿಂದಲೇ ಅವನು ಕಾಲವನ್ನು ಕಳೀತಿರ್ತಾನೆ. ಇದೇ ಸಂದರ್ಭದಲ್ಲಿ ಒಮ್ಮೆ ವೇದಜ್ಞನಾದಂತಹ ಉತ್ತಮನಾದಂತಹ ಮುನಿ ಅಲ್ಲಿಗೆ ಆಗಮಿಸ್ತಾನೆ. ಕಾಂತಿಯುಕ್ತನಾದಂತಹ ಕೌಂಡಿನ್ಯ ಎಂಬ ಹೆಸರುಳ್ಳ ಮುನಿಶ್ರೇಷ್ಠನಾದ ಅವನು ಕನ್ಯಾರ್ಥಿಗಾಗಿ ಬಂದಿರುವೆನೆಂದು ಹೇಳ್ತಾನೆ. ಅತ್ಯಂತ ರೂಪವತಿಯಾದ ನಿನ್ನ ಮಗಳನ್ನು ನನಗೆ ನೀಡು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾನೆ. ತಂದೆಯು ಬ್ರಾಹ್ಮಣ ಶ್ರೇಷ್ಠನಾದ ಕೌಂಡಿನ್ಯನಿಗೆ ಶುಭ ದಿವಸದಲ್ಲಿ ಗೃಹಸೂತ್ರದಲ್ಲಿ ಹೇಳಿದ ವಿಧಾನದಿಂದ ವಿವಾಹವನ್ನು ಮಾಡಿಕೊಡ್ತಾನೆ. ವಿವಾಹ ಕಾಲದಲ್ಲಿ ಬ್ರಾಹ್ಮಣರು ಸ್ವಸ್ತಿ ವಾಚನವನ್ನು ಮಾಡ್ತಾರೆ. ಸ್ತುತಿಪಾಠಕರು ಜಯಘೋಷ ಮಾಡ್ತಾರೆ. ಆ ಬ್ರಾಹ್ಮಣನು ತನ್ನ ಹೆಣ್ಣು ಮಗಳ ಹಾಗೂ ಅವಳ ಗಂಡನ ಜೊತೆಗೆ ತನ್ನ ಮನೆಗೆ ಆಗಮನಿಸ್ತಾನೆ. ತನ್ನ ಹೆಂಡತಿಯಾದ ಕರ್ಕಶೆಯ ಬಳಿ ಕೇಳ್ತಾನೆ. ಬಳುವಳಿ ರೂಪವಾಗಿ ಅಳಿಯನಿಗೆ ಏನಾದರೂ ಪಾರಿತೋಷಕವನ್ನು ಕೊಡಬೇಕು. ಇದನ್ನು ಕೇಳ್ತಿದ್ದಂಗೆ ಕರ್ಕಶೆ ಸಿಟ್ಟು ಮಾಡಿಕೊಂಡು ಮನೆಯಲ್ಲಿರ್ತಕ್ಕಂಥ ಅಲಂಕಾರ ವಸ್ತುಗಳನ್ನೆಲ್ಲ ತೆಗೆದಿಟ್ಕೊಂಡು ತನ್ನ ಪೆಟ್ಟಿಗೆಯಲ್ಲಿ ಭದ್ರವಾಗಿ ಇಟ್ಟಿರ್ತಾಳೆ. ತಿಂದು ಉಳಿದಂತಹ ಹಿಟ್ಟಿನಿಂದ ಬುತ್ತಿಯನ್ನು ಕಟ್ಟಿಕೊಟ್ಟು ನಿಮ್ಮ ಮನೆಗೆ ತೆರಳಿರೆಂದು ಮಗಳು ಅಳಿಯನಿಗೆ ಹೇಳ್ತಾಳೆ. ಗಂಡನಿಗೂ ಸಹ ಮನೆ ಬಿಟ್ಟು ತೆರಳಲು ಹಣವಿಲ್ಲ, ಏನೂ ಕೊಡುವುದಿಲ್ಲ ಅಂತ ಹೇಳಿ ಗಂಡನಿಗೂ ಕೂಡ ಗದರ್ತಾಳೆ. ಆದರೆ ಸುಮಂತು ಬ್ರಾಹ್ಮಣ ಮನಸ್ಸನ್ನು ನೊಂದು ಮಾಡಿಕೊಂಡು ಜಿತೇಂದ್ರಿಯನಾಗಿ ಅವನು ತನ್ನ ತಪಸ್ಸಿನಲ್ಲಿ ತೊಡಗ್ತಾನೆ. ಇನ್ನು ಕೌಂಡಿನ್ಯ ಮುನಿ ಆ ಕನ್ಯೆಯನ್ನು ವಿವಾಹವಾಗಿ ದಾರಿಯಲ್ಲಿ ಮೆಲ್ಲನೆ ಎತ್ತಿನ ಬಂಡಿಯಲ್ಲಿ ಪ್ರಯಾಣ ಮಾಡ್ತಾ ಹೊರಡ್ತಾನೆ. ದಾರಿಯಲ್ಲಿ ಪುಣ್ಯಕರವಾದಂತಹ ಯಮುನಾ ನದಿಯನ್ನು ಕಾಣ್ತಾರೆ. ಅದನ್ನು ದಾಟಿ ಅದರ ದಡದಲ್ಲಿ ತನ್ನ ರಥವನ್ನು ನಿಲ್ಲಿಸ್ತಾರೆ. ಮಾಧ್ಯಾಹ್ನಿಕ ಸ್ನಾನ ಹಾಗೂ ಸಂಧ್ಯಾವಂದನೆಗಳನ್ನು ಮಾಡುವುದಕ್ಕಾಗಿ ತನ್ನ ಶಿಷ್ಯರನ್ನು ಆ ಬಂಡಿಯ ರಕ್ಷಣೆಗೆ ನಿಲ್ಲಿಸಿ ಹೊರಡ್ತಾನೆ. ಆಗ ಮಧ್ಯಾಹ್ನದ ಭೋಜನ ಸಮಯ. ಅದಕ್ಕಾಗಿ ಹೊಳೆಯ ಬದಿಗೆ ಅನೇಕರು ಆಗಮಿಸಿರ್ತಾರೆ. ಕೆಂಪು ಬಟ್ಟೆಯನ್ನುಟ್ಟ ಹೆಂಗಸರ ಗುಂಪೊಂದು ಅಲ್ಲಿಗೆ ಬಂದಿರುತ್ತೆ. ಶೀಲೆ ಅದನ್ನು ನೋಡಿ ಕೇಳ್ತಾಳೆ. ಅಂದು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ದಿವಸ ಆಗಿರುತ್ತೆ. ಆ ಎಲ್ಲ ಸ್ತ್ರೀಯರು ಜನಾರ್ದನನ ಭಕ್ತಿಯಿಂದ ಅರ್ಚನೆ ಮಾಡ್ತಿರ್ತಾರೆ. ಅವರ ಬಳಿಗೆ ಶೀಲೆ ಆಗಮಿಸಿ ಕೇಳ್ತಾಳೆ, ಪೂಜ್ಯರಾದ ಸ್ತ್ರೀಯರೇ, ಇದು ಯಾವ ವ್ರತ? ಇದನ್ನು ನನಗೂ ತಿಳಿಸಿರಿ ಅಂತ ಕೇಳ್ತಾಳೆ. ಆಗ ಆ ಸ್ತ್ರೀಯರು ಶೀಲವತಿಯಾದ ಶೀಲೆಗೆ ಹೀಗೆ ಹೇಳ್ತಾರೆ, ಇದು ಅನಂತರ್ವ್ರತ. ಇದರಲ್ಲಿ ಅನಂತನಾಮಕನಾದ ಭಗವಂತನ ಆರಾಧ್ಯನಾಗ್ತಾನೆ. ಇದನ್ನು ಕೇಳಿದಂತಹ ಶೀಲೆ ಪುನಃ ಪ್ರಶ್ನೆ ಮಾಡ್ತಾಳೆ, ಈ ವ್ರತವನ್ನು ನಾನು ಕೂಡ ಮಾಡ್ತೇನೆ, ಇದರ ವಿಧಾನವನ್ನು ತಿಳಿಸಿ ಅಂತ ಹೇಳಿ ಹೇಗೆ ಪೂಜೆ ಮಾಡಬೇಕು ಅನ್ನೋದನ್ನು ಕೇಳ್ತಾಳೆ. ಆಗ ಅವರು ಹೇಳ್ತಾರೆ, ಒಂದು ಸೇರು ಅಕ್ಕಿಯನ್ನು ತೆಗೆದುಕೊಳ್ಬೇಕು, ಅದರಿಂದ ಅನ್ನವನ್ನು ಮಾಡಬೇಕು, ಪುರುಷನಾಮಕನಾದ ಪರಮಾತ್ಮನಿಗಾಗಿ ಅಂತ ಹೇಳಿ ಅನುಸಂಧಾನವನ್ನು ಮಾಡಿ ಅನ್ನವನ್ನು ಅನಂತನಾಮಕನಾದ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಅರ್ಧ ಭಾಗವನ್ನು ಬ್ರಾಹ್ಮಣರಿಗೆ ದಾನ ಮಾಡಿ ಉಳಿದರ್ಧವನ್ನು ತಾನು ಭುಂಜಿಸಬೇಕು. ಯಥಾಶಕ್ತಿ ದಕ್ಷಿಣೆಯನ್ನು ನೀಡಬೇಕು. ಆದರೆ ವಿತ್ತಶಾಠ್ಯವನ್ನು ಸರ್ವಥಾ ಮಾಡಬಾರ್ದು. ಇದನ್ನು ನದಿಯ ದಡದಲ್ಲಿ ಅನಂತನಾಮಕನಾದ ಭಗವಂತನನ್ನು ನಾವು ಪೂಜೆ ಮಾಡಬೇಕು. ಮೊದಲು ದರ್ಬೆಯಿಂದ ಶೇಷನ ಪ್ರತಿಮೆಯನ್ನು ಮಾಡಿ ಬಿದಿರಿನ ಪಾತ್ರೆಯಲ್ಲಿಡಬೇಕು. ಸ್ನಾನ ಮಾಡಿ ಬಂದು ಮಂಡಲದ ಮೇಲೆ ಅನಂತನನ್ನಿಡಬೇಕು. ಗಂಧ, ಪುಷ್ಪ, ಧೂಪ, ದೀಪಗಳಿಂದ ಪೂಜೆ ಮಾಡಬೇಕು. ಅನೇಕ ವಿಧವಾದ ಪಕ್ವಾನ್ನಗಳ ಜೊತೆಗೆ ನೈವೇದ್ಯವನ್ನು ಮಾಡಬೇಕು.
ಅನಂತರ ಅನಂತನ ಎದುರು ಒಂದು ದೂರವನ್ನು ಇಡಬೇಕು. ಆ ದೂರವು ಕುಂಕುಮದಿಂದ ಲಿಪ್ತವಾಗಿರಬೇಕು. 14 ಗಂಟುಗಳನ್ನು ಹೊಂದಿರಬೇಕು. ಅಂಥ ದೂರವನ್ನು ಗಂಧ, ಪುಷ್ಪ ಮೊದಲಾದ ಶುಭ್ರ ದ್ರವ್ಯಗಳಿಂದ ಪೂಜೆ ಮಾಡಬೇಕು. ಅನಂತರ ಗಂಡಸರು ಬಲಗೈಯಲ್ಲಿ, ಹೆಂಗಸರು ಎಡಗೈಯಲ್ಲಿ ಇದೇ ದೂರವನ್ನು ಕಟ್ಕೊಳ್ಬೇಕು. ನಂತರ, ಓ ಅನಂತನೇ, ಸಂಸಾರವೆಂಬ ಮಹಾಸಮುದ್ರದಲ್ಲಿ ಮುಳುಗಿರುವೆನು. ಓ ವಾಸುದೇವನೇ, ನನ್ನನ್ನು ಉದ್ಧಾರ ಮಾಡು. ನಾಶವಿಲ್ಲದ ನಿನ್ನ ಸನ್ನಿಧಾನದಲ್ಲಿ ನನ್ನನ್ನು ವಿನಿಯೋಗಿಸು. ಅನಂತರೂಪಿಯಾದ ನೀನು ಈ ಸೂತ್ರದಲ್ಲಿ ಸನ್ನಿಹಿತನಾಗಿರುವಿ. ನಿನಗೆ ಪುನಃ ಪುನಃ ನಮಸ್ಕಾರಗಳು. ಅನಂತ ಸಂಸಾರವೆಂಬ ಶ್ಲೋಕವನ್ನು ಹೇಳ್ತಾ ಈ ದೂರವನ್ನು ಕಟ್ಕೊಳ್ಬೇಕು. ಅನಂತರ ಕಥೆಯನ್ನು ಕೇಳಬೇಕು. ಜಗತ್ತಿನಲ್ಲಿ ಎಲ್ಲೆಡೆಯೂ ವ್ಯಾಪಿಸಿರುವ ಸಾಕ್ಷಾತ್ ನಾರಾಯಣ ಸ್ವರೂಪಿಯಾದ ಅನಂತ ಪದ್ಮನಾಭನನ್ನು ಧ್ಯಾನ ಮಾಡಬೇಕು. ಅನಂತನ ಪ್ರಸಾದವನ್ನು ತಿಂದು ನದಿ ತೀರದಿಂದ ಮನೆಗೆ ತೆರಳಬೇಕು. ಎಲೆ ಕಲ್ಯಾಣಿಯೇ, ಇದುವೇ ಅನಂತ ವ್ರತದ ವಿಧಾನ ಅಂತ ಹೇಳ್ತಾರೆ. ಆಗ ಕೃಷ್ಣ ಹೇಳ್ತಾನೆ, ಈಗ ಆ ಶೀಲೆ ಕೂಡ ಈ ವ್ರತ ವಿಧಾನವನ್ನು ಕೇಳಿ ಅತ್ಯಂತ ಸಂತೋಷವನ್ನು ಪಡ್ತಾಳೆ. ಅವಳು ಸಹ ಅನಂತ ವ್ರತವನ್ನು ಆಚರಣೆ ಮಾಡ್ತಾಳೆ. ತನ್ನ ಕೈಯಲ್ಲಿ ದೂರವನ್ನು ಕಟ್ಕೊಳ್ತಾಳೆ. ಪಾತೇಯವಾಗಿ ತಂದ ಬುತ್ತಿಯಲ್ಲಿ ಅರ್ಧ ಭಾಗವನ್ನು ಬ್ರಾಹ್ಮಣನಿಗೆ ದಾನ ಮಾಡ್ತಾಳೆ. ಉಳಿದರ್ಧವನ್ನು ತಾನು ಉಣ್ತಾಳೆ. ಹೀಗೆ ಅನಂತವ್ರತವನ್ನು ಆಚರಿಸಿ ಬಹಳ ಸಂತೋಷದಿಂದ ಎತ್ತಿನ ಬಂಡಿಯ ಮೂಲಕ ತನ್ನ ಗಂಡನ ಜೊತೆ ಮನೆಗೆ ಬರ್ತಾಳೆ. ಈ ವ್ರತದ ಅನುಷ್ಠಾನದ ಫಲವಾಗಿ ತನ್ನ ಪತಿಯ ವಿಷಯದಲ್ಲಿ ಅವಳಿಗೆ ತತ್ಕ್ಷಣದಲ್ಲೇ ವಿಶ್ವಾಸ ಕೂಡ ಅಭಿವೃದ್ಧಿ ಆಗತ್ತೆ. ಈ ಅನಂತರ್ವತದಿಂದ ಈ ಕೌಂಡಿನ್ಯ ಋಷಿ ಆಶ್ರಮ ಗೋವುಗಳಿಂದ, ಸಂಪತ್ತಿನಿಂದ, ಧನಧಾನ್ಯದಿಂದ ಅಭಿವೃದ್ಧಿಯಾಗತ್ತೆ. ಪ್ರತಿನಿತ್ಯವೂ ಅಕುಲಂ ವ್ಯಾಕುಲಂ ರಮ್ಯಂ ಅತಿಥಿ ಸತ್ಕಾರವನ್ನು ಮಾಡ್ತಿರ್ತಾರೆ. ಶೀಲೆಯು ಮಾಣಿಕ್ಯ, ಒಡ್ಯಾಣ, ಮುತ್ತಿನಹಾರ ಇವುಗಳಿಂದ ಅಲಂಕರಿಸ್ಕೊಳ್ತಿರ್ತಾಳೆ. ಪೀತಾಂಬರವನ್ನು ಧರಿಸ್ತಿರ್ತಾಳೆ. ಸಾವಿತ್ರಿ ದೇವಿಯಂತೆ ಕಂಗೊಳಿಸ್ತಿರ್ತಾಳೆ. ಗಂಡನಿಗೆ ಸುಖ ಸ್ವರೂಪಳಾಗಿ ಮನೆಯಲ್ಲಿ ಸಂಚಾರ ಮಾಡ್ತಿರ್ತಾಳೆ. ಅದೊಂದು ದಿನ ಶೀಲೆ ಕೂಳ್ತಿರ್ತಾಳೆ. ಅವಳ ತೋಳಿನಲ್ಲಿ ಕಟ್ಟಿದ ದಾರವನ್ನು ಗಂಡನಾದ ಕೌಂಡಿನ್ಯ ನೋಡ್ತಾನೆ. ನೋಡಿ, ಏನಿದು ದಾರ? ನನ್ನನ್ನು ವಶ ಮಾಡ್ಕೊಳ್ಳೋಕ್ಕೋಸ್ಕರ ಇದನ್ನು ಕಟ್ಕೊಂಡಿದ್ಯಾ? ಸತ್ಯ ಹೇಳು, ಯಾವ ಕಾರಣಕ್ಕೆ ಇದನ್ನು ಧರಿಸ್ಕೊಂಡಿದ್ಯಾ ಅಂತ ಕೇಳ್ತಾನೆ. ಆಗ ಅವಳು ಹೇಳ್ತಾಳೆ, ಯಾವ ದೇವರ ಅನುಗ್ರಹದಿಂದ ಈ ಬಗೆಯ ಧನಧಾನ್ಯ ಸಂಪತ್ತುಗಳನ್ನು ಮಾನವರು ಹೊಂದುತ್ತಾರೋ ಈ ಅನಂತನ ಸನ್ನಿಧಾನವುಳ್ಳ ಈ ದೂರವನ್ನು ನಾನು ಕಟ್ಕೊಂಡಿದ್ದೇನೆ. ಅವಳ ಮಾತನ್ನು ಕೇಳಿ ಅವನಿಗೆ ವಿಶ್ವಾಸ ಬರಲಿಲ್ಲ. ಶ್ರೀಮಂತಿಕೆಯ ಮದದಿಂದ ಕುರುಡನಾಗಿರ್ತಾನೆ. ಅವಳು ಕಟ್ಟಿಕೊಂಡ ದೂರವನ್ನು ತಿರಸ್ಕಾರ ಮಾಡ್ತಾ ಆ ದೂರವನ್ನು ಕಿತ್ತೆಸಿತಾನೆ. ಯಾರು ಈ ಅನಂತ ಎಂಬುದಾಗಿ ಮೂರ್ಖನಂತೆ ಮಾತಾಡ್ತಾನೆ. ಪಾಪಿಷ್ಟನಾದನು ಜ್ವಲಿಸುತ್ತಿರುವ ಅಗ್ನಿಯಲ್ಲಿ ಆ ದೂರವನ್ನು ಎಸ್ತು ಬಿಡ್ತಾನೆ. ಆಗ ಆಹಾಕಾರವನ್ನು ಮಾಡ್ತಾ ಶೀಲೆ ಕೂಡಲೇ ಓಡಿ ಹೋಗ್ತಾಳೆ. ಬೆಂಕಿಯಲ್ಲಿ ಉರಿತಿರ್ತಕ್ಕಂಥ ಆ ದೂರವನ್ನು ಕೈಯಿಂದ ಹಿಡಿದು ಎಳ್ಕೊಳ್ತಾಳೆ. ಹಾಲಿನ ಮಧ್ಯದಲ್ಲಿ ಹಾಕಿ ಅದನ್ನು ಹಾಲಿನಲ್ಲಿ ಅದ್ದಿ ಅದನ್ನು ಈ ಕುಕೃತ್ಯವನ್ನು ಮಾಡಿರ್ತಕ್ಕಂಥ ಕೌಂಡಿನ್ಯ ಮುನಿಯ ಮೇಲೆ ಸಿಟ್ಟಾಗ್ತಾಳೆ. ಅದರಿಂದ ಮನೆಯ ಸಂಪತ್ತೆಲ್ಲ ನಾಶ ಆಗುತ್ತೆ. ಹಸುಗಳನ್ನು, ಸಂಪತ್ತನ್ನು ಕಳ್ಳಕಾಕರು ಎತ್ಕೊಂಡು ಹೋಗ್ತಾರೆ. ಮನೆ ಸುಟ್ಟು ಹೋಗುತ್ತೆ. ಹಣ ನಷ್ಟ ಆಗುತ್ತೆ. ಹೀಗೆ ಸಂಪತ್ತು ಹೇಗೆ ಬಂತೋ ಹಾಗೆ ನಷ್ಟ ಆಗಿಬಿಡುತ್ತೆ. ಬಂಧು ಜನರೆಲ್ಲ ನಿತ್ಯವೂ ಜಗಳ ಆಡ್ತಿರ್ತಾರೆ. ಬಂಧುಗಳಿಂದ ಹೊಡೆಸ್ಕೊಳ್ಬೇಕಾಗಿರ್ತಕ್ಕಂಥ ದುಸ್ಥಿತಿ ಬರುತ್ತೆ. ಅನಂತನನ್ನು ತಿರಸ್ಕಾರ ಮಾಡಿದ್ರಿಂದ ಮನೆಯಲ್ಲಿ ದಾರಿದ್ರ್ಯ ಆವರಿಸುತ್ತೆ. ಲೋಕದಲ್ಲಿ ಯಾರೂ ಅವನ ಜೊತೆ ಮಾತಾಡ್ತಿರೋದಿಲ್ಲ. ದೇಹದಿಂದಲೂ ರೋಗಿಷ್ಠನಾಗ್ತಾನೆ, ಮನಸ್ಸಿನಿಂದಲೂ ದುಃಖಿತನಾಗ್ತಾನೆ. ಅತ್ಯಂತ ದೀನ ಪರಿಸ್ಥಿತಿಯನ್ನು ಹೊಂದುತ್ತಾನೆ. ತನ್ನ ಪ್ರಿಯಳಾದ ಹೆಂಡತಿಯನ್ನು ಕುರಿತು ಒಮ್ಮೆ ಹೇಳ್ತಾನೆ ಹೀಗೆ, ನೀನು ನಮಗೆ ಹುಟ್ಟಿದ ಈ ದುಃಖ ಅತ್ಯಂತ ಆಕಸ್ಮಿಕ. ಈ ಎಲ್ಲ ಶೋಕಕ್ಕೆ ಏನು ಕಾರಣ ಅನ್ನೋದೇ ತಿಳಿತಿಲ್ಲ. ಯಾವುದರಿಂದ ಸಕಲ ಸಂಪತ್ತು ನಷ್ಟವಾಯಿತು, ಯಾವುದರಿಂದ ನಮಗೆ ಈ ದುಃಖ ಆವರಿಸಿದೆ ನನಗೆ ಅರ್ಥ ಆಗ್ತಿಲ್ಲ. ಮನೆಯಲ್ಲಿ ನಿತ್ಯವೂ ಜಗಳ, ಯಾರೂ ನನ್ನ ಜೊತೆ ಮಾತಾಡ್ತಿಲ್ಲ. ರೋಗದಿಂದ ನನ್ನ ಶರೀರ ಪೀಡಿತವಾಗಿದೆ. ಮನಸ್ಸಲ್ಲಿ ಹೇಳೋಕ್ಕಾಗದೇ ಇರೋಷ್ಟು ದುಃಖ ತುಂಬಿದೆ. ಯಾವ ದುರ್ನಡತೆ ನಡೆದಿದೆ ಎಂಬುದರ ಬಗ್ಗೆ ನಿನಗೆ ತಿಳಿದಿದೆ. ಯಾವ ಒಳ್ಳೆಯ ಕೆಲಸವನ್ನು ಆಚರಣೆ ಮಾಡೋದ್ರಿಂದ ಪುನಃ ನಮಗೆ ಒಳ್ಳೆಯದಾಗತ್ತೆ ಅನ್ನೋದನ್ನು ತಿಳಿಸಿಕೊಡು ಅಂತ ಹೆಂಡತಿಯನ್ನು ಕೇಳ್ತಾನೆ. ಆಗ ಶೀಲೆ ಹೇಳ್ತಾಳೆ, ಮಹಾಭಾಗ್ಯಶಾಲಿಯೇ, ನೀನು ಅಂದು ಅನಂತನನ್ನು ಧಿಕ್ಕಾರ ಮಾಡಿದೆ. ಅದರ ಪಾಪದ ಫಲವೇ ನಮಗೆ ಹೀಗಾಗಿದೆ. ಅದರಿಂದ ನೀನು ಅನಂತನ ಅನುಗ್ರಹವನ್ನು ಸಂಪಾದನೆ ಮಾಡುವುದಕ್ಕಾಗಿ ಪ್ರಯತ್ನ ಪಡು. ಸತಿಯ ಮಾತನ್ನು ಕೇಳಿ ವಿಪ್ರಶಿಯಾದ ಬ್ರಾಹ್ಮಣ ಭಗವಂತನನ್ನು ಸ್ಮರಣೆ ಮಾಡ್ತಾ ಹೊರಟು ಬಿಡ್ತಾನೆ. ಅನಂತನನ್ನು ನೋಡಬೇಕು ಅಂತ ಹೇಳಿ ಘೋರ ತಪಸ್ಸನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೊಳ್ತಾನೆ. ಆಹಾರವನ್ನು ಪರಿತ್ಯಾಗ ಮಾಡ್ತಾನೆ. ಗಾಳಿಯನ್ನು ಆಹಾರವಾಗಿ ಸ್ವೀಕಾರ ಮಾಡ್ತಾ ತಪಸ್ಸನ್ನು ಮಾಡ್ತಿರ್ತಾನೆ. ಯಾವ ದೇವನ ಅನುಗ್ರಹದಿಂದ ಎಲ್ಲ ಸಂಪತ್ತು ಬಂದೊದಗಿತೋ, ಯಾವ ದೇವನನ್ನು ನಾನು ತಿರಸ್ಕಾರ ಮಾಡಿದ್ನೋ ಅಂಥ ದೇವನನ್ನು ನಾನು ನೋಡಬೇಕು ಅಂತ ಹೇಳಿ ಅರಣ್ಯದಲ್ಲಿ ಮತ್ತು ಸಂಚಾರ ಮಾಡ್ತಾನೆ. ಮಾವಿನ ಹೂಗಳಿಂದ ತುಂಬಿದ ಫಲಗಳುಳ್ಳ ಒಂದು ದೊಡ್ಡ ಮಾವಿನ ಮರವನ್ನು ನೋಡ್ತಾನೆ. ಆ ಮಾವಿನ ಮರವನ್ನು ಕೇಳ್ತಾನೆ, ಎಲೆ ಮಹಾವೃಕ್ಷವೇ, ನೀನು ಅನಂತನನ್ನು ನೋಡಿದ್ಯಾ ಅಂತ ಹೇಳಿ.
ನನ್ನ ಮನಸ್ಸಿನಲ್ಲಿ ಬಹಳ ದುಃಖ ಆಗ್ತಿದೆ, ನನ್ನ ದುಃಖವನ್ನು ಪರಿಹರಿಸಲು ಅನಂತನನ್ನು ನನಗೆ ತೋರಿಸು ಅಂತ ಹೇಳಿ ಕೇಳ್ತಾನೆ. ಆಗ ಮಾವಿನ ಮರ ಹೇಳುತ್ತೆ, ಬ್ರಾಹ್ಮಣನೇ, ನೀನು ಕೇಳುತ್ತಿರುವ ಅನಂತನನ್ನು ನಾನು ಎಲ್ಲೂ ನೋಡಿಲ್ಲ ಅಂತ ಹೇಳಿ. ಆ ಮರ ನೋಡಿಲ್ಲ ಅಂತ ಹೇಳಿದ್ಮೇಲೆ ಮತ್ತಷ್ಟು ದುಃಖಿತನಾಗಿ ಮುಂದೆ ಹೋಗ್ತಾನೆ. ಮುಂದೆ ಒಂದು ಕರುವಿನಿಂದ ಕೂಡಿದ ಹಸುವನ್ನು ನೋಡ್ತಾನೆ. ಆ ಹಸುವನ್ನು ಕೇಳ್ತಾನೆ, ನೀನು ಏನಾದರೂ ಅನಂತನನ್ನು ನೋಡಿದ್ಯಾ ಅಂತ ಹೇಳಿ. ಆಗ ಹಸು ಕೌಂಡಿನ್ಯನ ಕುರಿತು ಹೇಳುತ್ತೆ, ನಾನು ಅನಂತ ಯಾರು ಅನ್ನೋದೇ ನನಗೆ ತಿಳಿದಿಲ್ಲ, ಮುಂದೆ ಯಾರನ್ನಾರ ಕೇಳು ಅಂತ ಹೇಳಿ ಅದು ಹುಲ್ಲು ಮೇಯ್ತಿರುತ್ತೆ. ಮುಂದೆ ಹೋಗ್ತಿರುವಾಗ ಒಂದು ಹಸಿರು ಹುಲ್ಲನ್ನು ಮೇಯ್ತಿರ್ತಕ್ಕಂಥ ಒಂದು ಎತ್ತನ್ನು ನೋಡ್ತಾನೆ. ಆ ಎತ್ತನ್ನು ಪ್ರಶ್ನೆ ಮಾಡ್ತಾನೆ, ಗೋವುಗಳಿಗೆಲ್ಲ ಸ್ವಾಮಿಯಾದ ಋಷಭವೇ, ನೀನೇನಾದರೂ ಅನಂತನನ್ನು ನೋಡಿದ್ಯಾ ಅಂತ ಕೇಳ್ತಾನೆ. ಆಗ ಆ ಎತ್ತು ಹೇಳುತ್ತೆ, ನಾನು ಅನಂತನನ್ನು ಎಲ್ಲೂ ನೋಡಿಲ್ಲ ಅಂತ ಹೇಳಿ. ಇನ್ನು ಮುಂದೆ ಹೋಗ್ತಾನೆ. ರಮ್ಯವಾದ 2 ಪುಷ್ಕರಣಿಗಳನ್ನು ನೋಡ್ತಾನೆ. 2 ಕೆರೆಗಳು ಪರಸ್ಪರವಾಗಿ ತಮ್ಮ ತೆರೆಗಳಿಂದ ಹೊಡೆದಾಡ್ಕೊಳ್ತಿರ್ತವೆ. ಇದರಿಂದ ದಡದ ತನಕ ಆ ತೆರೆಗಳು ಅಪ್ಪಳಿಸ್ತಾ ಇರುತ್ತೆ. ತಾವರೆ ಹೂಗಳಿಂದ ಸರೋವರ ಮುಚ್ಚೋಗಿರುತ್ತೆ. ಕುಮುದ ಪುಷ್ಪಗಳಿಂದ ಅಲಂಕೃತವಾಗಿರುತ್ತೆ. ದುಂಬಿಗಳು ಇರುತ್ತೆ. ಚಕ್ರವಾಕ ಪಕ್ಷಿಗಳು, ಹಂಸ, ಕೊಕ್ಕರೆ ಎಲ್ಲವೂ ಅಲ್ಲಿ ಇರುತ್ತೆ. ಆ ಕೆರೆಗಳನ್ನ ಪ್ರಶ್ನೆ ಮಾಡ್ತಾನೆ ಕೌಂಡಿನ್ಯ, ನೀವೇನಾದರೂ ಅನಂತನನ್ನು ನೋಡಿದ್ದೀರಾ ಅಂತ ಹೇಳಿ. ಆ ಪುಷ್ಕರಣಿಗಳು ನಾವು ಅನಂತನನ್ನು ನೋಡಿಲ್ಲ ಅಂತ ಹೇಳಿ ಉತ್ತರ ಕೊಡುತ್ತೆ. ದುಃಖಿತನಾಗಿ ಮುಂದೆ ಸಾಕ್ತಾನೆ. ಒಂದು ಕತ್ತೆ, ಒಂದು ಆನೆಯನ್ನು ನೋಡ್ತಾನೆ. ಹಿಂದಿನಂತೆ ಅವುಗಳ ಬಳಿಯೂ ಪ್ರಶ್ನಿಸಿದಾಗ ಅವು ಕೂಡ ನಾವು ಅನಂತನನ್ನು ಕಂಡಿಲ್ಲ ಅಂತ ಹೇಳಿ ಹೇಳ್ತವೆ. ಹೀಗೆ ಬ್ರಾಹ್ಮಣನು ಎಲ್ಲರನ್ನ ಪ್ರಶ್ನೆ ಮಾಡ್ತಾ ಮಾಡ್ತಾ ಮುಂದೆ ಹೋಗಿ ನನಗೆ ಉತ್ತರ ಸಿಗಲಿಲ್ಲ ಅಂತ ಹತಾಶನಾಗ್ತಾನೆ. ನನಗೆ ಜೀವನವೇ ಬೇಡ ಅನ್ನೋಷ್ಟು ನಿರಾಶೆ ಆಗ್ತಾನೆ. ಬಿಸಿ ಉಸಿರನ್ನು ಬಿಟ್ಟು ಭೂಮಿಯಲ್ಲಿ ಬಿದ್ದುಬಿಡ್ತಾನೆ. ಸ್ವಲ್ಪ ಹೊತ್ತು ಕಳೆದ ಬಳಿಕ ಚೇತರಿಸ್ಕೊಂಡು ಅನಂತ ಎಂಬುದಾಗಿ ಬಾಯಲ್ಲಿ ಹೇಳ್ತಾ ಆ ದ್ವಿಜನು ಎದ್ದು ನಿಂತ್ಕೊಳ್ತಾನೆ. ಅನಂತನೇ, ನಿಶ್ಚಯವಾಗಿ ನಾನು ಪ್ರಾಣವನ್ನು ಪರಿತ್ಯಾಗ ಮಾಡ್ತೇನೆ ಎಂಬುದಾಗಿ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಯುಧಿಷ್ಠಿರ ಆಗ ಅವನು ಮರಕ್ಕೆ ಹಗ್ಗವನ್ನು ಕಟ್ಟಿ ಕುತ್ತಿಗೆಗೆ ತನ್ನ ಹಗ್ಗವನ್ನು ಕಟ್ಕೊಳ್ತಾನೆ. ಇವನಿಗಿರುವ ಭಕ್ತಿಯನ್ನು ಕಂಡು ಅನಂತನಿಗೆ ಕಾರುಣ್ಯ ಉಕ್ಕಿ ಹರಿಯುತ್ತೆ. ಅವನೆದುರು ವೃದ್ಧ ಬ್ರಾಹ್ಮಣ ರೂಪದಿಂದ ಪ್ರತ್ಯಕ್ಷನಾಗ್ತಾನೆ. ಅವನನ್ನು ಈ ಕಡೆ ಬಾ ಅಂತ ಹೇಳಿ ಕರೀತಾನೆ. ಬಲಗೈಯಲ್ಲಿ ಅವನನ್ನು ಹಿಡ್ಕೊಂಡು ಒಂದು ಗುಹೆಗೆ ಕರ್ಕೊಂಡು ಹೋಗಿ ತನ್ನ ಪಟ್ಟಣವನ್ನು ತೋರಿಸ್ತಾನೆ. ದಿವ್ಯವಾದ ವೇಷಧಾರಿಗಳಾದ ಸ್ತ್ರೀ ಹಾಗೂ ಪುರುಷರು ಅಲ್ಲಿ ಇರ್ತಾರೆ. ಆ ಪಟ್ಟಣದಲ್ಲಿ ದಿವ್ಯವಾದ ಒಂದು ಸಿಂಹಾಸನ ಇರುತ್ತೆ. ಅದರ ಮೇಲೆ ಕಂಗೊಳಿಸ್ತಾ ಅನಂತನು ಕುಳಿತಿರ್ತಾನೆ. ತಾನೇ ಆ ರೂಪದಲ್ಲಿ ಅಲ್ಲಿರ್ತಾನೆ. ಕೈಗಳಲ್ಲಿ ಶಂಖ, ಚಕ್ರ, ಕಮಲ, ಗದೆಗಳನ್ನು ಧರಿಸಿರ್ತಾನೆ. ಗರುಡನಿಂದ ಶೋಭಿತನಾಗಿರ್ತಾನೆ. ಆ ಬ್ರಾಹ್ಮಣನಿಗೆ ತನ್ನ ವಿಭೂತಿ ರೂಪವನ್ನು ತೋರಿಸ್ತಾನೆ. ಪ್ರತಿಯೊಂದು ವಿಭೂತಿ ರೂಪಗಳು ಅನಂತವಾಗಿರುತ್ತೆ, ವ್ಯಾಪ್ತವಾಗಿರುತ್ತೆ, ವಿಲಕ್ಷಣವಾಗಿರುತ್ತೆ, ಮಹಾ ತೇಜೋ ಭರಿತವಾಗಿರುತ್ತೆ. ಕೌಸ್ತುಭರತ್ನದಿಂದ ಆ ವಿಭೂತಿ ರೂಪವು ಕಂಗೊಳಿಸ್ತಿರುತ್ತೆ. ವನಮಾಲೆಯಿಂದ ಅಲಂಕೃತವಾಗಿರುತ್ತೆ. ಯಾರಿಂದಲೂ ಗೆಲ್ಲಲಾಗದ, ದೇವತೆಗಳಿಗೂ ದೇವತೆಯಾದ ಆ ಅನಂತನನ್ನು ಬ್ರಾಹ್ಮಣ ನೋಡ್ತಾನೆ. ಈ ಅದ್ಭುತವಾದ ರೂಪವನ್ನು ಕಂಡ ಬ್ರಾಹ್ಮಣ ಉಚ್ಚಕಂಠದಿಂದ ಜಯ ಜಯ ಅಂತ ಹೇಳಿ ಘೋಷಣೆ ಮಾಡ್ತಾನೆ. ಭಕ್ತಿಯಿಂದ ನಮಸ್ಕಾರವನ್ನು ಮಾಡ್ತಾನೆ. ನಾನು ಕಡು ಪಾಪಿ, ಪಾಪಕರವಾದ ಕೆಲಸವನ್ನೇ ನಾನು ಮಾಡಿದ್ದೇನೆ. ನನ್ನ ಬುದ್ಧಿಯೆಲ್ಲವೂ ಪಾಪದೆಡೆ ಸಾಗ್ತಿದೆ. ನನ್ನ ಪಾಪದಿಂದಲೇ ನನ್ನ ಹುಟ್ಟು. ಓ ಪುಂಡರೀಕಾಕ್ಷ, ನನ್ನನ್ನು ಈ ಪಾಪಕೂಪದಿಂದ ಎತ್ತಿ ರಕ್ಷಿಸು. ನನ್ನೆಲ್ಲ ಪಾಪಗಳನ್ನು ಪರಿಹಾರ ಮಾಡು. ಇನ್ನು ನನ್ನ ಜನ್ಮ ಸಫಲವಾಗಿದೆ. ನನ್ನ ಜೀವನವು ಸಾರ್ಥಕವಾಗಿದೆ. ನಿನ್ನ 2 ಪಾದ ಪದ್ಮಗಳಲ್ಲಿ ನನ್ನ ತಲೆಯು ದುಂಬಿಯಂತೆ ಮಗ್ನವಾಗಿದೆ. ಈ ಮಾತನ್ನು ಕೇಳಿದ ದೇವದೇವೋತ್ತಮನಾದ ಅನಂತ ಮಧುರವಾದ ಮಾತಿನಿಂದ ಹೀಗೆ ಹೇಳ್ತಾನೆ, ವಿಪ್ರಶ್ರೇಷ್ಠನೇ, ಹೆದರಬೇಡ. ನಿನ್ನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ನನಗೆ ತಿಳಿಸು ಅಂತ ಹೇಳ್ತಾನೆ. ಆಗ ಕೌಂಡಿನ್ಯ, ಶ್ರೀಮಂತಿಕೆ ದರ್ಪದಿಂದ ಅನಂತ ದೂರವನ್ನು ನಾನು ಕಡಿದು ಹಾಕಿದೆ, ಬೆಂಕಿಯಲ್ಲಿ ಹಾಕಿದೆ. ಈ ಪಾಪಕರ್ಮದ ದುಷ್ಪರಿಣಾಮವಾಗಿ ನನ್ನ ಸಂಪತ್ತೆಲ್ಲ ನಾಶವಾಗಿದೆ. ಮನೆಯಲ್ಲಿ ಬಂಧುಗಳ ಕಲಹ ಬಲು ಹೆಚ್ಚಾಗಿದೆ. ನನ್ನ ಜೊತೆ ಯಾರೂ ಸಹ ಮಾತಾಡ್ತಿಲ್ಲ. ಏನೆಂದು ತಿಳಿಯದೆ ನಾನು ಕಾಡಿಗೆ ಬಂದು ನಿನ್ನನ್ನು ನೋಡುವ ತವಕ ಹೊಂದಿದ್ದೇನೆ. ಸ್ವಾಮಿ, ನಿನ್ನ ಕೃಪೆಯಿಂದ ನಿನ್ನ ದರ್ಶನ ನನಗಾಯಿತು. ಅನಂತ ದೂರವನ್ನು ತಿರಸ್ಕಾರ ಮಾಡಿದ್ದಕ್ಕೆ ಏನು ಪರಿಹಾರ ಅನ್ನೋದನ್ನು ಕಾರುಣ್ಯದಿಂದ ನೀನೇ ನನಗೆ ತಿಳಿಸು ಅಂತ ಹೇಳ್ತಾನೆ. ಆಗ ದೇವೇಶನಾದ ಅನಂತ ವಿಪ್ರನ ಮಾತುಗಳನ್ನು ಕೇಳಿ ಅವನಿಗೆ ಹೇಳ್ತಾನೆ, ಭಕ್ತನೇ, ನಿನ್ನ ಭಕ್ತಿಗೆ ನಾನು ಸಂತುಷ್ಟನಾಗಿದ್ದೇನೆ. ಇನ್ನು ನೀನು ತಡ ಮಾಡಬೇಡ. ನಿನ್ನ ಮನೆಗೆ ತೆರಳು. ಅನಂತರ ವ್ರತವನ್ನು ಭಕ್ತಿಯಿಂದ ಮಾಡು. ಇದನ್ನು 14 ವರ್ಷ ತನಕ ಆಚರಣೆ ಮಾಡು. ಆಗ ಎಲ್ಲ ಪಾಪಗಳಿಂದ ನೀನು ವಿಮುಕ್ತನಾಗ್ತೀಯ. ಉತ್ತಮ ಸಿದ್ಧಿಗಳನ್ನು ನೀನು ಕೂಡ ಹೊಂದ್ಕೊಳ್ತೀಯ. ಮಕ್ಕಳನ್ನು, ಮೊಮ್ಮಕ್ಕಳನ್ನು ಪಡೆದು ನಿನ್ನ ಅಭಿಷ್ಟಗಳನ್ನು ಭೋಗ ಮಾಡ್ತೀಯ. ಜೀವನದ ಕೊನೆಯಲ್ಲಿ ನನ್ನ ಸ್ಮರಣೆಯನ್ನು ಹೊಂದುತ್ತೀಯ. ಅಂತಿಮವಾಗಿ ನನ್ನನ್ನು ನೀನು ಸೇರ್ತೀಯ. ನಿನಗೆ ಮತ್ತೊಂದು ಉತ್ತಮವಾದ ಸಕಲ ಲೋಕಕ್ಕೆ ಉಪಕಾರವಾದ ವರವನ್ನು ನೀಡುವೆ. ನಿನ್ನ ಪತ್ನಿಯಾದ ಶೀಲೆಯು ಯಾವ ಅನಂತ ವ್ರತವನ್ನು ಆಚರಿಸಿದಳೋ ಅದು ಅತ್ಯಂತ ಶ್ರೇಷ್ಠವಾಗಿದೆ. ಯಾವ ಮನುಷ್ಯನು ಪಾಪ ನಿರ್ಮುಕ್ತ ಪ್ರಾಪ್ನೋತಿ ಅಂದರೆ ಈ ಶುಭರ್ವತವನ್ನು ಆಚರಿಸಿ ಕಥೆಯನ್ನು ಕೇಳ್ತಾನೋ ಅವನು ಕೂಡಲೇ ಪಾಪರಹಿತನಾಗ್ತಾನೆ, ಉತ್ತಮ ಗತಿಯನ್ನು ಹೊಂದುತ್ತಾನೆ. ಪ್ರಾಪ್ನೋತಿ ಪರಮಾಂ ಗತಿ.
ಅಂತ ಅನಂತ ಹೇಳ್ತಾನೆ. ಆಗ ಕೌಂಡಿನ್ಯ ಪ್ರಶ್ನೆ ಮಾಡ್ತಾನೆ, ಸ್ವಾಮಿ, ಕುತೂಹಲಕಾರಿಯಾದ ಒಂದು ವಿಷಯ ನಿನ್ನ ಬಳಿ ನಾನು ಕೇಳಬೇಕು ಅಂತ ಅಪೇಕ್ಷೆ ಮಾಡ್ತಾ ಇದ್ದೀನಿ. ಜಗದ್ಗುರುವೇ, ನಾನು ಅರಣ್ಯದಲ್ಲಿ ನಿನ್ನನ್ನು ಹುಡುಕೊಂಡು ಸಾಕ್ತಿರುವಾಗ ನಾನು ಕಂಡ ಮಾವಿನ ಮರ ಯಾವುದು, ಹಸು ಯಾವುದು, ಎತ್ತು ಯಾವುದು, ಅನೇಕ ವಿಧವಾದ ಹೂಗಳಿಂದ ಶೋಭಿಸಿರ್ತಕ್ಕಂಥ ಮನೋಹರವಾದ 2 ಸರೋವರಗಳು ಯಾವುದು, ಆ ಕತ್ತೆ, ಆನೆ, ವೃದ್ಧ ಬ್ರಾಹ್ಮಣ ಇವರೆಲ್ಲರೂ ಯಾರು ಅಂತ ಪ್ರಶ್ನೆ ಮಾಡ್ತಾನೆ. ಆ ಮಾವಿನ ಮರ ಬೇರೆ ಯಾರೂ ಅಲ್ಲ, ವೇದ ವಿದ್ಯೆಯಲ್ಲಿ ಪರಿಣಿತನಾದ ಒಬ್ಬ ಬ್ರಾಹ್ಮಣೋತ್ತಮ. ಅವನು ತನ್ನ ಶಿಷ್ಯರಿಗೆ ವಿದ್ಯೆಯನ್ನು ಉಪದೇಶಿಸಿರಲಿಲ್ಲ. ಆದ್ದರಿಂದ ಈಗ ಮಾವಿನ ಮರವಾಗಿ ಹುಟ್ಟಿದ್ದಾನೆ. ಅಂದರೆ ಅದರಲ್ಲಿ ಫಲಗಳು ಬಿಡ್ತಾ ಇಲ್ಲ. ಫಲ ಬಿಡದೆ ಇರ್ತಕ್ಕಂಥ ಒಂದು ಮರಕ್ಕೆ ಅದು ಸದೃಶ ಆಗತ್ತೆ. ಇನ್ನು ಯಾವ ಹಸುವನ್ನು ಕಂಡೆಯೋ ಅದು ಎಲ್ಲ ಬೀಜಗಳನ್ನು ತನ್ನಲ್ಲೇ ಅಡಗಿಸಿಕೊಂಡ ಭೂಮಿಯಾಗಿರುತ್ತೆ. ಎಳೆ ಹುಲ್ಲನ್ನು ಮೇಯ್ತಿರ್ತಕ್ಕಂಥ ಎತ್ತು ನೀನೇನು ಕಂಡೆ, ಅದು ಧರ್ಮದೇವತೆ ಆಗಿದೆ. 2 ಕೆರೆಗಳು ಧರ್ಮ ಮತ್ತು ಅಧರ್ಮದ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ದೇವತೆಗಳು. ಧರ್ಮ ಮತ್ತು ಅಧರ್ಮಗಳನ್ನು ವ್ಯವಸ್ಥೆ ಮಾಡುವ ದೇವತೆಗಳು ಬ್ರಾಹ್ಮಣ ಕನ್ಯೆಯಾಗಿ ಒಮ್ಮೆ ಹುಟ್ಟಿದರು. ಅವರು ಪರಸ್ಪರ ಸಹೋದರಿಯಾಗಿದ್ದರು. ಧರ್ಮ ಮತ್ತು ಅಧರ್ಮಗಳ ಬಗ್ಗೆ ಪರಸ್ಪರ ಚರ್ಚೆ ಮಾಡ್ತಿದ್ರು. ಹಾಗೆ ವಿಚಾರ ಮಾಡಿ ದಾನಾದಿಗಳನ್ನು ತಾವೇ ಹಂಚ್ಕೊಳ್ತಾ ಇದ್ರು. ಬ್ರಾಹ್ಮಣರಿಗೆ, ಅತಿಥಿಗಳಿಗೆ, ದುರ್ಬಲರಿಗೆ ಯಾವುದನ್ನೂ ಕೂಡ ನೀಡ್ತಾ ಇರಲಿಲ್ಲ. ಬೇಡುವವರಿಗೆ ಭಿಕ್ಷೆಯನ್ನು ಕೂಡ ಕೊಡ್ತಿರಲಿಲ್ಲ. ಈ ಪಾಪಕರ್ಮದಿಂದ ಪರಸ್ಪರ ಅಲೆಗಳಾಗಿ ಹುಟ್ಟುತ್ತಾರೆ, ಪುಷ್ಕರಣಿಗಳಾಗಿ ಹುಟ್ಟುತ್ತಾರೆ. ಪರಸ್ಪರ ಅಲೆಗಳಿಂದ ತಾವೇ ಅಲಂಕಾರ ಮಾಡ್ಕೊಳ್ತಿರ್ತಾರೆ. ಬೇರೆಯವರಿಗೆ ಉಪಕಾರವನ್ನು ಮಾಡೋದಿಲ್ಲ. ನಿನಗೆ ಮುಂದೆ ಸಿಕ್ಕ ಕತ್ತೆಯೇ ಕೋಪಾಭಿಮಾನಿ. ನೀನು ಕೂಡ ಆನೆಯ ಮದಕ್ಕೆ ಅಭಿಮಾನಿ. ನೀನು ಕಂಡ ಆನೆಯು ಮದಕ್ಕೆ ಅಭಿಮಾನಿ. ಮುದುಕ ಬ್ರಾಹ್ಮಣನು ಸಾಕ್ಷಾತ್ ನಾನೇ ಆಗಿದ್ದೇನೆ. ನೀನು ಪ್ರವೇಶಿಸಿದ ಗುಹೆಯು ಸಂಸಾರದ ಗುಹೆಯಾಗಿದೆ. ಹೀಗೆ ಬ್ರಾಹ್ಮಣನ ಪ್ರಶ್ನೆಗೆ ಉತ್ತರವನ್ನು ನೀಡಿ ದೇವಶ್ರೇಷ್ಠನಾದ ಅನಂತನು ಅಲ್ಲೇ ತಿರೋಹಿತನಾಗ್ತಾನೆ. ಕೌಂಡಿನ್ಯನಿಗೆ ಈ ಎಲ್ಲ ಘಟನೆಯು ಸ್ವಪ್ನದಂತೆ ಕಾಣುತ್ತೆ. ತನ್ನ ಮನೆಗೆ ನಿರ್ಗಮನಿಸ್ತಾನೆ. 14 ವರ್ಷಗಳ ಕಾಲ ಭಕ್ತಿಯಿಂದ ಅನಂತ ವ್ರತವನ್ನು ಆಚರಣೆ ಮಾಡ್ತಾನೆ. ಅನಂತ ನಾಮಕ ಪರಮಾತ್ಮ ಅವನಿಗೆ ಹೇಗೆ ವರಗಳನ್ನು ನೀಡುತ್ತಾನೋ ಅದೇ ಪ್ರಕಾರ ಬ್ರಾಹ್ಮಣನು ಎಲ್ಲ ಬಗೆಯ ಭೋಗಗಳನ್ನು ಅನುಭವಿಸಿ ಅಂತ್ಯಕಾಲದಲ್ಲಿ ಅನಂತನ ಸ್ಮರಣೆಯನ್ನು ಹೊಂದಿ ಸತ್ತ ಮೇಲೆ ಅನಂತ ದೇವನ ಪಟ್ಟಣವನ್ನು ಸೇರ್ತಾನೆ ಅಂತ ಹೇಳಿ ಕೃಷ್ಣ ಧರ್ಮರಾಜನಿಗೆ ಹೇಳ್ತಾನೆ, ರಾಜರ್ಷಿ, ನೀನು ಕೂಡ ಅವನಂತೆ ಸಹ ಅನಂತ ದೇವನ ಕಥೆಯನ್ನು ಶ್ರವಣ ಮಾಡು, ಅನಂತ ವ್ರತವನ್ನು ಆಚರಣೆ ಮಾಡು, ಅನಂತನ ಮಾತಿನಂತೆ ನಿನ್ನ ಅಭೀಷ್ಟಗಳನ್ನು ಪಡೆದುಕೋ ಅಂತ ಹೇಳಿ ಕೃಷ್ಣ ಯುಧಿಷ್ಠಿರನಿಗೆ ಇದರ ಉಪದೇಶವನ್ನು ಮಾಡ್ತಾನೆ. ಯಾರು ಈ ಕಥೆಯನ್ನು ಕೇಳ್ತಾರೋ ಅಥವಾ ಹೇಳ್ತಾರೋ ಅವರೆಲ್ಲರೂ ಕೂಡ ಎಲ್ಲ ಬಗೆಯ ಪಾಪಗಳಿಂದ ರಹಿತರಾಗ್ತಾರೆ. ಅಂತಿಮವಾಗಿ ವಿಷ್ಣು ಲೋಕವನ್ನು ಹೊಂದುತ್ತಾರೆ. ಇಲ್ಲಿಗೆ ಭವಿಷ್ಯೋತ್ತರ ಪುರಾಣದ ಶ್ರೀಮದ್ ಅನಂತ ವ್ರತ ಕಥಾ ಸಂಪೂರ್ಣವಾಯಿತು.